So dear students, some technical issue is there. My video is not getting on here. Okay. Is that audible? Is that audible? If yes, please say yes in chat comment box. Okay. ಈಗ ಮತ್ತೆ ನಾನು ಅದನ್ನ ಮಾಡ್ತಾ ಹೋಗ್ಬಿಟ್ರೆ ಟೈಮ್ ಆಗ್ಬಿಡುತ್ತೆ. ಸೊ ರೀಜಾಯ್ನ್ ಆಗಿ ಮತ್ತೆ ಎಲ್ಲ ಮಾಡಿದ್ರು ಕೂಡ ಇಶ್ಯೂ ರಿಸಾಲ್ವ್ ಆಗ್ತಾ ಇಲ್ಲ. ಹಾಗಾಗಿ ಅಪ್ಕಮಿಂಗ್ ಕ್ಲಾಸಲ್ಲಿ ಡೆಫಿನೆಟ್ ಆಗಿ ವರ್ಕ್ ಆಗುತ್ತೆ. ಓಕೆ, ಸೊ ಸಾರಿ ಫಾರ್ ಮೈ ಎಂಡ್. ಓಕೆ, very welcome to Sankalpa Learning Solutions. Okay, so here ಇವತ್ತು ನಾವೇನ್ ನೋಡೋಣ. You are all gathered here to learn about something, especially KCET ಅಲ್ಲಿ ಏನೋ ಒಂದು ರ್ಯಾಂಕ್ ಅನ್ನ ತಗೊಳ್ಬೇಕು, ಇನ್ವಾಲ್ವ್ ಆಗಬೇಕು ನೆಕ್ಸ್ಟ್ ಸ್ಟಡೀಸ್ಗೆ ಅಂತ ಹೇಳಿ ಜಾಯ್ನ್ ಆಗಿದ್ದೀರಿ. Of course, very good thing. And let's talk about the topic on which is very important for KCET exam. ನೋಡಿ, CET ಅಲ್ಲಿ ಏನೇನೆಲ್ಲ ಬರುತ್ತೆ ನಮ್ಗೆ ಆಲ್ರೆಡಿ ಗೊತ್ತಿದೆ. ಸೈನ್ಸ್ ಚಾಪ್ಟರ್ಸ್ ಯಾವ್ದಾವ್ದಿದೆ ಅಂತ ಹೇಳ್ಬಿಟ್ಟು. ಯಾವ್ದಿದೆ? ಮೇಜರ್ ಆಗಿ PCMB ಅಲ್ವಾ? ಯಾರೆಲ್ಲ ಇಂಜಿನಿಯರಿಂಗ್ ಹೋಗ್ಬೇಕು ಅಥವಾ ಬಯೋಗೆ ಅಂದ್ರೆ ಮೆಡಿಕಲ್ ರಿಲೇಟೆಡ್ ಹೋಗ್ಬೇಕು ಅಂತೆಲ್ಲ ಆಲ್ರೆಡಿ ಫಿಕ್ಸ್ ಆಗಿದ್ದೀರಲ್ಲ, ಒಂದು ನೆನ್ಪಿಟ್ಕೊಳ್ಳಿ, ಬಯಾಲಜಿನ ನೀವು ಕರೆಕ್ಟ್ ಆಗಿ ಅನಲೈಸ್ ಮಾಡ್ಕೊಂಡ್ರೆ ನಿಮ್ಮ ಇಂಜಿನಿಯರಿಂಗ್ ವರ್ಕ್ ಈಸ್ ಆನ್ ದ ಟಾಪ್. ಓಕೆ, ಸೊ ಹಾಗಾಗಿ ನಾವು ಫಸ್ಟ್ ಏನ್ ಮಾಡೋಣ, ನಮ್ಮ ನೇಚರಲ್ಲಿ ಇರೋದನ್ನ ಫಸ್ಟ್ ಐಡೆಂಟಿಫೈ ಮಾಡ್ಕೊಂಡ್ರೆ ನಿಮ್ಗೆ ಏನಾಗ್ತಾ ಹೋಗುತ್ತೆ. ಫಿಸಿಕ್ಸ್ ಅಲ್ಲಿ ಹೇಗೆ ವರ್ಕ್ ಆಗುತ್ತೆ, ಎಲೆಕ್ಟ್ರಾನಿಕ್ಸ್ ಜಸ್ಟ್ ಲೈಕ್ ಈಗ ನೀವು ಗುಡುಗು ಮಿಂಚು ಬರೋದೇನು ಎಲೆಕ್ಟ್ರಾನಿಕ್ಸೇ, ಫಿಸಿಕ್ಸೇ. ಅದು ಕೂಡ ಅಲ್ಲಿ ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ಸ್ ಕೂಡ ಇನ್ವಾಲ್ವ್ ಆಗಿದೆ ಅಲ್ವಾ? ಹಾಗಾಗಿ ಫಸ್ಟ್ ನಾವು ನೇಚರನ್ನ ಅನಲೈಸ್ ಮಾಡಬೇಕು. ನೇಚರನ್ನ ಅನಲೈಸ್ ಮಾಡೋದಕ್ಕೆ ನಮ್ಮ NCERT ಅವರು ಅಥವಾ ಒಂದು ಎಜುಕೇಶನ್ ಸಿಸ್ಟಮ್ ಏನ್ ಕೊಟ್ಟಿದೆ ನಮ್ಗೆ, ಬಯಾಲಜಿ ಅನ್ನೋ ಒಂದು ದೊಡ್ಡ ಸಮುದ್ರದಲ್ಲಿ ನಮ್ಮನ್ನ ಇಂತಿಷ್ಟು ಓದಿ ಅಂತ ಹೇಳಿ ಒಂದಷ್ಟು ಚಾಪ್ಟರ್ಸ್ ನಿಮ್ಗೆ ಕೊಡ್ತಾ ಹೋಗಿದೆ. ಓಕೆ, ಅದಲ್ಲಿ ನೀವು ಇದನ್ನ ಕರೆಕ್ಟ್ ಆಗಿ ಅನಲೈಸ್ ಮಾಡಿದ್ರೆ ನೀವು ಯಾವುದೇ ಬ್ರಾಂಚಿಗೆ ಹೋಗಿ, ಯಾವುದೇ ಸೆಕ್ಟರ್ಗೆ ಹೋಗಿ, ಯಾವುದೇ ಸ್ಟ್ರೀಮಿಗೆ ಹೋಗಿ, ನೀವು ಏನೇನು ಅನ್ಕೊಂಡಿದ್ದೀರಲ್ಲ, ನಾನು ನೆಕ್ಸ್ಟ್ ಇದಾದ್ಮೇಲೆ ಸೆಕೆಂಡ್ PUC ಆದ್ಮೇಲೆ ಇದಕ್ಕೆ ಹೋಗ್ಬೇಕು, ಹೀಗೆ ಮಾಡ್ಬೇಕು, ಇಲ್ಲ ನಾ ಏನು ಯೋಚನೆ ಮಾಡಿಲ್ಲ, ಆ ಥರದ್ದೆಲ್ಲ ಮೈಂಡ್ ಸೆಟ್ ಇರುತ್ತಲ್ಲ, ಅದನ್ನೆಲ್ಲ ಮಾಡ್ಕೊಳ್ಳೋದಕ್ಕೆ ಫಸ್ಟ್ ಬೇಸಿಸ್ ನಮ್ಗೆ ಏನ್ ಬೇಕು, ಬಯಾಲಜಿ ಬೇಕೇ ಬೇಕು. ಹಾಗಾಗಿ ಬಯಾಲಜಿ ಎಲ್ಲ ಓದಿದ್ರೆ ನಡೆಯುತ್ತೆ? ನೋ, ಯು ಹ್ಯಾವ್ ಟು ಅನಲೈಸ್ ದ ಥಿಂಗ್ಸ್, ದೆನ್ ಯು ಆರ್ ಏಬಲ್ ಟು ಸಾಲ್ವ್ ದ ಎವ್ರಿ ಪ್ರಾಬ್ಲಮ್ ಇನ್ ಯುವರ್ ಎಂಟೈರ್ ಸಿಲೆಬಸ್. ಈ ಬಯಾಲಜಿನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡ್ರೆ ನೀವು ಇವನ್ ಯಾವ್ದ್ರಲ್ಲೂ ಮ್ಯಾಥ್ಸ್ ಅಲ್ಲೂ ಕ್ಯಾಲ್ಕುಲೇಟಿವ್ ಆಗಿ ಚೆನ್ನಾಗಿರ್ಬೋದು, ಇಂಜಿನಿಯರಿಂಗ್ ಯಾವುದೇ ಬ್ರಾಂಚಸ್ ನ ತಗೊಳ್ಳಿ, ಅದನ್ನು ಕೂಡ ನೀವು ಕರೆಕ್ಟ್ ಆಗಿ ಅನಲೈಸ್ ಮಾಡ್ಕೊಳ್ತಾ ಹೋಗ್ಬೋದು. ಓಕೆ, ಸೊ ಲೆಟ್ಸ್ ಸ್ಟಾರ್ಟ್ ವಿತ್ ದ ಚಾಪ್ಟರ್ ಇಸ್ ಪ್ಲಾಂಟ್ ಕಿಂಗ್ಡಮ್. ವೈ ಇಟ್ ಈಸ್ ಕಿಂಗ್ಡಮ್? ಪ್ಲಾಂಟ್ ಕಿಂಗ್ಡಮ್ ಅಂತ ಹೇಳಿದ್ರು. ಯಾಕೆ ಕಿಂಗ್ಡಮ್ ಅಂತ ಹೇಳ್ಬೇಕು ಅದನ್ನ? ಕಿಂಗ್ಡಮ್ ಅಂದ್ರೆ ಏನು ಆಕ್ಚುಲಿ? ಯಾರಾದ್ರೂ ಹೇಳ್ತೀರಾ? ಕಮಾನ್ ಚಾಟ್, ಯಾರಾದ್ರೂ ಹೇಳ್ತೀರಾ? ಕಮಾನ್, ಬೇಗ, ಫಾಸ್ಟ್. ಕಿಂಗ್ಡಮ್ ನನ್ಗೇನು ಸೈಂಟಿಫಿಕ್ ನೇಮ್ ಬೇಡ, ಏನು ಬೇಡ, ಸಿಂಪಲ್ ಆಗಿ ಕಿಂಗ್ಡಮ್ ಅಂದ್ರೆ ಏನು? ನೀವೇನ್ ಅನ್ಕೊಂಡಿದ್ದೀರಿ ಕಿಂಗ್ಡಮ್ ಅಂದ್ರೆ? ಬೇಗ ಫಾಸ್ಟ್ ಟೈಪ್ ಮಾಡಿ, ಒನ್ ವರ್ಡ್ ಆನ್ಸರ್. ಎಷ್ಟೇ ಫನಿ ಆಗಿದ್ರು ಕೂಡ ಓಕೆ. ನೋ ಒನ್? ಯಾರು ಇಲ್ವಾ ಟೈಪ್ ಮಾಡೋರು? ಓಕೆ, ಕಿಂಗ್ಡಮ್ ಅಂತಂದ್ರೇನು? ಸಿಂಪಲ್ ಆಗಿ ಪ್ಲಾಂಟ್ಸ್ ಅಂತ ಹೇಳ್ಬೋದಾಗಿತ್ತು ಚಾಪ್ಟರ್ ನೇಮ್. ವೈ ದೇ ಆರ್ ಕಾಲ್ಡ್ ಪ್ಲಾಂಟ್ ಕಿಂಗ್ಡಮ್? Kingdom means the whole group of different varieties of plants are on the earth. That's why kingdom. Kingdom ಅಂದ್ರೆ ಏನು? ರಾಜ್ಯ. ರಾಜನು ಇರ್ತಾನೆ, ಮಂತ್ರಿನೂ ಇರ್ತಾರೆ, ಸೈನಿಕರು ಇರ್ತಾರೆ, ಜನಗಳು ಇರ್ತಾರೆ, variety of things. That's why the plants are, this chapter is referred, or the whole plant systems are included under the top level name ಅಲ್ವಾ? ಟಾಪ್ ಲೆವೆಲ್ ನೇಮ್ ಅಲ್ಲಿ ಇದನ್ನ ಹೇಳ್ತಾರೆ, ಎಕ್ಸ್ಪ್ಲೇನ್ ಮಾಡಿದ್ರು, ಪ್ಲಾಂಟ್ ಕಿಂಗ್ಡಮ್ ಅಂತ. ಸಿಂಪಲ್ ಆಗಿ ಪ್ಲಾಂಟ್ಸ್ ಅಂತ ಓದ್ಬಿಡೋಣ ಅಂತ ಹೇಳಿಲ್ಲ, ಪ್ಲಾಂಟ್ ಕಿಂಗ್ಡಮ್ ಅಂತ ಹೇಳಿದ್ರು.
ಈ ಕಿಂಗ್ಡಮ್ ಅನ್ನ ರೂಲ್ ಮಾಡೋದಕ್ಕೆ ಒಂದಷ್ಟು ರೂಲರ್ಸ್ ಬೇಕು. ಅದನ್ನ ಯಾರು ಮಾಡಿದ್ರು? ರೂಲ್ ಇದನ್ನ ಸಿಂಪಲ್ ಆಗಿ ಈ ಕಿಂಗ್ಡಮ್ ಅನ್ನ ಆಳೋದಕ್ಕೆ ಹೀಗೆ ಹಾಕೊಂಡು ಹೋಗೋದಕ್ಕೆ ಆಗಲ್ಲ. ಎಷ್ಟೋ ವೆರೈಟೀಸ್ ಆಫ್ ಪ್ಲಾಂಟ್ಸ್ ಇದೆ, ಕಣ್ಣಿಗೆ ಕಾಣುತ್ತೆ, ಕೆಲವೊಂದು ಕಣ್ಣಿಗೆ ಕಾಣಲ್ಲ. ಈ ತರ ಇರುವಾಗ ನಾವ್ ಹೇಗೆ ಅದನ್ನ ಕ್ಲಾಸಿಫೈ ಮಾಡ್ಬೇಕು ಅಂತ ಅನ್ನೋದು, ಇದು ಇಂತಿಷ್ಟು ಜಾಗ ನಂದು, ಇಂತಿಷ್ಟು ಜಾಗ ನಿಮ್ದು ಅನ್ನೋದು ಹೇಳೋದಕ್ಕೆ ಏನೂ ಇಲ್ಲ. ಸೊ ಇನ್ ದಟ್ ಸಿಚುವೇಶನ್ ದ ಸಿಸ್ಟಮ್ ಆಫ್ ಬಯಾಲಜಿಕಲ್ ಕ್ಲಾಸಿಫಿಕೇಶನ್ ಎಕ್ಸಿಸ್ಟೆಡ್ ಅಲ್ವಾ. ನನ್ಗೆ ಬೇಕು, ನನ್ಗೊಂದು ಹಕ್ ಬೇಕು, ನನ್ಗೊಂದು ಈ ಬೌಂಡ್ರಿ ಬೇಕು, ನನ್ಗೆ ಆ ಬೌಂಡ್ರಿ ಬೇಕು ಅಂತ ಹೇಳೋದಕ್ಕೆ ಏನೋ ಒಂದಷ್ಟು ರೂಲ್ಸ್ ಬೇಕಲ್ಲ. ಆ ರೂಲ್ಸ್ ಅನ್ನ ಮಾಡಿದ್ಯಾರು? ಇನ್ ದ heading, which is that system of biological classification. So the first and oldest system of classification is that artificial classification system. ಇದು ಎಷ್ಟರಲ್ಲಿ ಸ್ಟಾರ್ಟ್ ಆಯ್ತು ಅಂತ ಏನಾದ್ರೂ ಗೊತ್ತಿದೆಯಾ? ಆಗಿರ್ಬೇಕು, ನಿಮ್ಗೆ ಚಾಪ್ಟರ್ಸ್ ಆಗಿರ್ಬೇಕಿದು. ಸೊ ಹಾಗಾಗಿ ನಾನು ತುಂಬಾ ಬ್ರೀಫ್ ಆಗಿ ಹೇಳ್ತಾ ಹೋಗ್ತೇನೆ. ಆರ್ಟಿಫಿಷಿಯಲ್ ಕ್ಲಾಸಿಫಿಕೇಶನ್ ಅಂತಂದ್ರೆ ವೆರಿ ಫ್ಯೂ ಕ್ಯಾರೆಕ್ಟರ್ಸ್. ಇದೇನು ಒಂದೇ ತರ ಕಲರ್ ಕಾಣಿಸ್ತಿದ್ಯಾ? ಪ್ಲಾಂಟ್ ಒಂದೇ ತರ ಇದೆಯಾ? ಫ್ಲವರ್ ಒಂದೇ ತರ ಇದೆಯಾ? ಓಕೆ, ದಿಸ್ ಇಸ್ ಅಂಡರ್ ದ ಗ್ರೂಪ್ ಆಫ್ ಸಮ್ ಕೈಂಡ್ ಆಫ್ ಪ್ಲಾಂಟ್ಸ್ ಅಂತ ಹೇಳಿ ಕ್ಲಾಸಿಫಿಕೇಶನ್ ಮಾಡಿದ್ರು. ಸೊ ದಿಸ್ ಇಸ್ ದ ವೆರಿ ಸಿಂಪ್ಲೆಸ್ಟ್ ಫಾರ್ಮ್ ಆಫ್ ಆರ್ಟಿಫಿಷಿಯಲ್ ಕ್ಲಾಸಿಫಿಕೇಶನ್. ಇದೇನಾಯ್ತು, ಸಮ್ಹೌ ಕರೆಕ್ಟ್ ಆಗಿ ಕ್ಲಾಸಿಫೈ ಆಯ್ತು ಅಕಾರ್ಡಿಂಗ್ ಟು ದ ಜಿಯೋಗ್ರಫಿ. ಅಕಾರ್ಡಿಂಗ್ ಟು ದ ಜಿಯೋಗ್ರಫಿ ಅಂದ್ರೇನು? ಅಲ್ಲಿ ಭೂ ಏರಿಯಾ ಏನ್ ಹೇಳ್ತವೆ, ಏನ್ ಹೇಳ್ತೀರಾ? ಯಾರು ಮಾತಾಡೋದಕ್ಕೆ ರೆಡಿ ಇಲ್ವಾ ಇವತ್ತು? ಯಾರು ರೆಡಿ ಇಲ್ವಾ? ಓಕೆ, ಸೊ ಅಲ್ಲಿ ಏನ್ ಹೇಳ್ತೀರಿ, ಜೀವ ವೈವಿಧ್ಯಕ್ಕೆ ಎಷ್ಟು ಬೇಕೋ ಅಷ್ಟು ಮಟ್ಟಿಗೆ ಸಾಕಾಗುತ್ತೆ. ಬಟ್ ನೆಕ್ಸ್ಟ್ ಲೆವೆಲ್ ಏನಾಯ್ತು, ದಿಸ್ ಇಸ್ ನಾಟ್ ಹೋಲ್ಡ್ಸ್ ಗುಡ್ ಫಾರ್ ಆಲ್ ಕೈಂಡ್ಸ್ ಆಫ್ ಪ್ಲಾಂಟ್ಸ್. ಇನ್ ಸಚ್ ಕೇಸಸ್ ದ another kind of classification system existed by the another group of scientists. Scientists ಅಂದ್ರೆ ಏನು ಇಲ್ಲಿ? ಸಮಥಿಂಗ್ ಸೇ ವಿ ರೂಲರ್ಸ್ ಅಂತ ಹೇಳೋಣ. ಸೊ ಹಿಯರ್ ದ ಸೆಕೆಂಡ್ ಥಿಂಗ್ ಈಸ್ ನ್ಯಾಚುರಲ್ ಕ್ಲಾಸಿಫಿಕೇಶನ್ ಸಿಸ್ಟಮ್. ಇದನ್ನ ಏನ್ ಹೇಳ್ತೀವಿ? ಬ್ಯಾಂಥಮ್ ಅಂಡ್ ಹುಕರ್ ಕ್ಲಾಸಿಫಿಕೇಶನ್ ಸಿಸ್ಟಮ್ ಅಂತ ಕೂಡ ಹೇಳ್ಬೋದು. ಓಕೆ, ಇನ್ ದಿಸ್ ನ್ಯಾಚುರಲ್ ಕ್ಲಾಸಿಫಿಕೇಶನ್ ಸಿಸ್ಟಮ್, ದಿಸ್ ಕೈಂಡ್ ಆಫ್ ಸಿಸ್ಟಮ್ ಈಸ್ ಗಿವ್ಸ್ very good accurate characteristic for each particular plant. ಪ್ರತಿಯೊಂದು ಪರ್ಟಿಕ್ಯುಲರ್ ಪ್ಲಾಂಟಿನ ಎಲ್ಲಾ ಕ್ಯಾರೆಕ್ಟರ್ಸ್ ನ ಒನ್ ಬೈ ಒನ್ ರೆಡಿ ಮಾಡ್ಕೊಂಡು, ಇದು ಈ ತರ ಕಾಣಿಸುತ್ತಾ, ಇದು ಫ್ಲವರ್ ಹೀಗಿದೆಯಾ, ಫ್ಲವರ್ ಶೇಪ್ ಹೇಗಿದೆ, ನಂಬರ್ಸ್ ಹೇಗಿದೆ, ಲೀಫ್ ಹೇಗಿದೆ, ಪ್ರತಿಯೊಂದು ಕೂಡ ಮಾರ್ಫಾಲಜಿ ಅಂದ್ರೇನು? ಎಕ್ಸ್ಟರ್ನಲ್ ಅಪಿಯರೆನ್ಸ್. ಆ ಮಾರ್ಫಾಲಜಿನ ಯೂಸ್ ಮಾಡ್ಕೊಂಡ್ಬಿಟ್ಟು ಏನ್ ಮಾಡ್ತೇವೆ, ಈ ಕ್ಲಾಸಿಫಿಕೇಶನ್ ಸಿಸ್ಟಮ್ ಅಲ್ಲಿ ಪ್ಲಾಂಟ್ಸ್ ಅನ್ನ ಡಿವೈಡ್ ಮಾಡ್ತಾ ಹೋಗ್ತೇವೆ. ಪ್ಲಾಂಟ್ಸ್ ಆರ್ ಕ್ಲಾಸಿಫೈಡ್ ಬೇಸ್ಡ್ ಆನ್ ದ ಎಕ್ಸ್ಟರ್ನಲ್ ಅಪಿಯರೆನ್ಸಸ್ as well as some peculiar characters. Okay, so this was first considered by Bantham and Hooker. Okay, up to some extent this system was very good, but in the future, otherwise in the next level ಕ್ಲಾಸಿಫಿಕೇಶನ್ ಏನಾಗುತ್ತೆ, ಜೆನೆಟಿಕ್ ಒಂದೇ ತರ ಅನ್ಸುತ್ತೆ, ಆದ್ರೆ somehow they are very different from regular plant species. ಆಗೇನಾಯ್ತು, ಅಲ್ಲಿ ಅಗೇನ್ ತಲೆನೋವಾಯ್ತು. ಆ ತಲೆನೋವನ್ನ ಕಡಿಮೆ ಮಾಡೋದಕ್ಕೆ ಯಾರು ಬಂದ್ರೆ ಇಲ್ಲಿ? another classification system, the phylogenetic classification system. This phylogenetic classification system is totally based on evolutionary concept. Evolutionary ಏನು? ಸ್ಟೆಪ್ ಬೈ ಸ್ಟೆಪ್. 10 ವರ್ಷ ಆದ್ಮೇಲೆ ಪ್ಲಾಂಟ್ಸ್ ಗಳು ಸಮ್ ಮಾಡಿಫಿಕೇಶನ್ ಆಗ್ತಾ ಹೋಗುತ್ತೆ ಥ್ರೂ ಜೆನೆಟಿಕಲ್ ಮೀನ್ಸ್, ಅದರ್ವೈಸ್ ಥ್ರೂ ಮಾಲಿಕ್ಯುಲರ್ ಬೇಸಿಸ್ ಅಂದ್ರೆ ಏನು? DNA ಇರ್ಬೋದು, RNA ಇರ್ಬೋದು. ಅಂದ್ರೆ ಒಳಗಡೆ ಹೆರಿಡಿಟರಿ ಕ್ಯಾರೆಕ್ಟರ್ಸ್ ನ ಚೇಂಜ್ ಮಾಡ್ಕೊಂಡು ಅದನ್ನೆಲ್ಲ ಪ್ಲಾಂಟ್ಸ್ ಅಪಿಯರೆನ್ಸ್ ಏನಿದೆ, ಮಾರ್ಫಾಲಜಿಕಲ್ ಅಪಿಯರೆನ್ಸ್, ಫ್ಲವರ್ ಫಾರ್ಮೇಶನ್, ಫ್ಲವರ್ ಕಲರ್, ಓಕೆ, ಪ್ಲಾಂಟ್ ಹೈಟ್, ಇದೆಲ್ಲದೂ ಕೂಡ ಡೇ ಬೈ ಡೇ, ಇಯರ್ ಬೈ ಇಯರ್, ಓಕೆ, ಅದೆಲ್ಲದೂ ಏನಾಗ್ತಾ ಹೋಗುತ್ತೆ? ಚೇಂಜಸ್ ಆಯ್ತು. ಸೊ ಆ ಚೇಂಜಸ್ ನಲ್ಲಿ ಸ್ಟಡಿ ಮಾಡೋದೇನು? ಫೈಲೋಜೆನೆಟಿಕ್ ಕ್ಲಾಸಿಫಿಕೇಶನ್ ಸಿಸ್ಟಮ್. ದಿಸ್ ಈಸ್ ವೆರಿ ಗುಡ್ ಸಿಸ್ಟಮ್ ಫಾರ್ ಕ್ಲಾಸಿಫಿಕೇಶನ್ ಇನ್ ಅ ಅಕ್ಯುರೇಟ್ ಮ್ಯಾನರ್. ಓಕೆ, ಅಕ್ಯುರೇಟ್ ಆಗಿ
ಓಕೆ, ಈ ಪ್ಲಾಂಟ್ ಇದೇ ಫ್ಯಾಮಿಲಿಗೆ ಬಿಲಾಂಗ್ ಆಗುತ್ತೆ ಅನ್ನೋದು ಹೇಳೋದಕ್ಕೆ ದ ವೆಲ್ ಪ್ರೂವನ್ ಮತ್ ಈವನ್ ಇಟ್ ಆಲ್ಸೋ ಗಿವ್ ಅ ಅಕ್ಯುರೇಟ್, ಏನ್ ಹೇಳ್ತೀರಿ, ಇನ್ನು ಕನ್ನಡದಲ್ಲಿ ಸಿಂಪಲ್ ಆಗಿ ಹೇಳೋದಾದ್ರೆ ಇದು ನಮ್ಗೆ ಏನ್ ಕೊಡುತ್ತೆ, ಸಾಕ್ಷಿ ಕೊಡುತ್ತೆ. ಎಲ್ಲದಕ್ಕೂ ಸಾಕ್ಷಿ ಕೊಡುತ್ತೆ. ಇದೇ ತರ ಇದೆಯಾ, ಹೌದು. ಲೀಫ್ ವೇನಿಯೇಷನ್ ಇದೇ ತರ ಇದೆಯಾ, ಲೀಫ್ ಕಲರ್ ಇದೆಯಾ, ಲೀಫ್ ಶೇಪ್ ಇದೆಯಾ, ಎಲ್ಲದಕ್ಕೂ ಕೂಡ ಇದ್ರದ್ದೇ ಆದ ಒಂದು ಜಸ್ಟಿಫಿಕೇಶನ್ ಕೊಡ್ತಾ ಹೋಗುತ್ತೆ. ಹಾಗಾಗಿ ದಿಸ್ ಸಿಸ್ಟಮ್ ಈಸ್ ವೆರಿ ಗುಡ್ ಫಾರ್ ನೆಕ್ಸ್ಟ್ ಅಪ್ಕಮಿಂಗ್ biological classification. Till now today, this classification is considered for botanist. ಈಗ ನೀವು ಯಾವುದೇ ನೆಕ್ಸ್ಟ್ ಲೆವೆಲ್ ಅಲ್ಲಿ ಆಫ್ಟರ್ PUC ಇಲ್ಲ ನಾನು ಬಾಟನಿ ತುಂಬಾ ನನ್ ಪ್ಲಾಂಟ್ ಬಗ್ಗೆ, ಕಾಡಿನ ಬಗ್ಗೆ ಎಲ್ಲ ತುಂಬಾ ಇಂಟ್ರೆಸ್ಟ್ ಇದೆ ಅಂತಂದ್ರೆ ಯು ಕ್ಯಾನ್ ಗೋ ಫಾರ್ ದ್ಯಾಟ್. ಒಳ್ಳೆ ಮೆಡಿಸಿನಲ್ ಪ್ಲಾಂಟ್ಸ್ ನ ನೀವು ಸೆಲೆಕ್ಟ್ ಮಾಡ್ಬೋದು, ಗ್ರೋ ಮಾಡ್ಬೋದು, ಅದರದ್ದೇ ದೊಡ್ಡ ಫಾರೆಸ್ಟ್ ತರ ಕ್ರಿಯೇಟ್ ಕೂಡ ಮಾಡ್ಬೋದು. ಇಲ್ಲ ನನಗೆ ಬಾಟನಿಯಲ್ಲಿ ಒಳ್ಳೊಳ್ಳೆ ಟೆಕ್ಸಾನಮಿಸ್ಟ್ ಆಗ್ಬೇಕು. ಟೆಕ್ಸಾನಮಿ ಅಂತಂದ್ರೇನು, ಯಾವುದೇ ಅನ್ನೋನ್ ಪ್ಲಾಂಟ್ ಏನ ನಾನು ನಂದೇ ಹೆಸರಲ್ಲಿ ಐಡೆಂಟಿಫೈ ಮಾಡಿಸ್ಬೇಕು ಎಂಟೈರ್ ವರ್ಲ್ಡ್ ಅಲ್ಲಿ ಅನ್ನೋದೇನಾದ್ರೂ ನಿಮ್ಮ ವಿಚಾರದಲ್ಲಿ ಇದ್ರೆ, ಸೊ ಇನ್ ಸಚ್ ಸಿಸ್ಟಮ್, ಇನ್ ಸಚ್ ಕೇಸಸ್ ಯು ಕ್ಯಾನ್ ಅಡಾಪ್ಟ್ ದಿಸ್ ಫೈಲೋಜೆನೆಟಿಕ್ ಕ್ಲಾಸಿಫಿಕೇಶನ್. ಒಂದೇನ್ ಮಾಡ್ತೀರಿ, ಫಸ್ಟ್ ಎಕ್ಸ್ಟರ್ನಲ್ ಅಪಿಯರೆನ್ಸಸ್. ಎಕ್ಸ್ಟರ್ನಲ್ ಅಪಿಯರ್ ಅಂದ್ರೇನು, ಮಾರ್ಫಾಲಜಿ. ದೆನ್ ಫಿಸಿಯಾಲಜಿ, ಯಾವ್ಯಾವ ತರ ಎಲ್ಲ ಕೆಮಿಕಲ್ ಪ್ರೊಡ್ಯೂಸ್ ಆಗುತ್ತೆ, ಯಾವ ಕಲರ್ ಇದೆ, ಏನಕ್ಕೆ ಬಂತು. ಆಮೇಲೆ ಮಾಲಿಕ್ಯುಲರ್ ಬಯಾಲಜಿ, DNA ಹೇಗಿದೆ. ಇದನ್ನೆಲ್ಲದನ್ನು ಸ್ಟೆಪ್ ಬೈ ಸ್ಟೆಪ್ ಸ್ಟಡಿ ಮಾಡೋದೇ ಏನು, ಇದು ಎಷ್ಟು ವರ್ಷದ ಹಿಂದೆ ಜನರೇಟ್ ಆಯ್ತು ಅಂದ್ರೆ ಫೈಲೋಜೆನೆಟಿಕ್. ಎಷ್ಟು ವರ್ಷದ ಹಿಂದೆ ಇತಿಹಾಸ ಹುಡುಕ್ತಿರಲ್ವಾ, ಅದೇ ತರ ಪ್ಲಾಂಟ್ ಅಲ್ಲೂ ಕೂಡ ಇತಿಹಾಸ ಹುಡುಕ್ಬೋದು. ಅದನ್ನ ನಾವೇನ್ ಹೇಳ್ತೀವಿ, ಇನ್ ದ ಲ್ಯಾಬೊರೇಟರಿ. ನಾವು ಇತಿಹಾಸ ಕಾರ್ಯ ಎಲ್ಲಿ ಮಾಡ್ತಾರೆ, ಭೂಮಿನ ಅಗಿತಾರೆ. ಆದ್ರೆ ಪ್ಲಾಂಟ್ ಅಲ್ಲಿ ಏನ್ ಮಾಡ್ಬೇಕು, ನಾವು ಲ್ಯಾಬೊರೇಟರಿಯಲ್ಲಿ ಇತಿಹಾಸನ ಹುಡುಕ್ಬೇಕಾಗತ್ತೆ. ಹೇಗೆ, ವಿತ್ ದಿಸ್ phylogenetic classification. Okay, did you got that point? So this classification system is again divided in subclasses ಅಂದ್ರೇನು, ತುಂಬಾ ಎನ್ಲಾರ್ಜ್ಡ್ ಆಗಿರೋ ಸಿಸ್ಟಮ್ ಆಗಿರೋದ್ರಿಂದ, ಕ್ಲಾಸಿಫಿಕೇಶನ್ ರೂಲ್ಸ್ ಇರೋದ್ರಿಂದ ಏನಾಯ್ತು, ಇದನ್ನ 3 ವೇ ಅಲ್ಲಿ ಡಿವೈಡ್ ಮಾಡ್ತಾ ಹೋದ್ರು. ದ ಫಸ್ಟ್ ಇಸ್ ನ್ಯೂಮರಿಕಲ್ ಟೆಕ್ಸಾನಮಿ, ಸೈಟೋಟೆಕ್ಸಾನಮಿ ಅಂಡ್ ದೆನ್ ಕೀಮೋಟೆಕ್ಸಾನಮಿ. ವಾಟ್ ದೋಸ್ ಆರ್ ಅಂತ ಹೇಳಿ ನೋಡೋಣ ನೆಕ್ಸ್ಟ್. Is that clear? Is that clear? If it is, say yes, write yes. Okay, look at here. Numerical taxonomy, cytotaxonomy, chemotaxonomy, taxa means, here the terminologies now idana divide ಮಾಡೋಣ. Taxa means character. Okay, taxa means character. Nomi means nomenclature ಅಥವಾ ನಾಮಿನೇಷನ್ ಅಂತ ಹೇಳ್ತೀವಲ್ವಾ, ಹೆಸರು ಕೂಗುವಂಥದ್ದು ಅಥವಾ ಹೆಸರಿಡುವಂಥದ್ದು. ಸೊ ಬೇಸ್ಡ್ ಆನ್ ಕ್ಯಾರೆಕ್ಟರ್ಸ್ ಸಮ್ ಆಫ್ ದ ಪ್ಲಾಂಟ್ಸ್ ಆರ್ ನೇಮ್ಡ್. ಸೊ ಹಾಗಾಗಿ chemotaxonomy usually involves the list of chemicals present in different types of plants. For example, ರೋಸ್ ಅಂತ ತಗೊಂಡ್ರೆ, ನೀವು ರೋಸ್ ವಾಟರ್ಸ್ ಎಲ್ಲರೂ ಅಪ್ಲೈ ಮಾಡ್ತಿರಲ್ವಾ. ಸೊ ಅಫ್ಕೋರ್ಸ್ ಮಾಡದೇ ಇದ್ರು ನೆಕ್ಸ್ಟ್ ಫ್ಯೂಚರ್ ಅಲ್ಲಿ ಅಪ್ಲೈ ಮಾಡಬೇಕು ಅನ್ನೋ ಯೋಚನೆಯಲ್ಲಿ ಇದ್ದೀರಿ. ರೋಸ್ ವಾಟರ್ ಅಲ್ಲಿ ಏನ್ ಕೆಮಿಕಲ್ಸ್ ಇದೆ, ಅದನ್ನ ಏನಕ್ಕೆ ಸ್ಕಿನ್ಗೆ ಅಪ್ಲೈ ಮಾಡಬೇಕು. ಸೊ this chemical component which are present in rose petals or rose flower, those have a peculiar chemical structure, benzene ring structure. Benzene ring, aromatic components are present in all kinds of plants, aromatic as well as aliphatic, some basic carbohydrate, proteins, vitamins. Okay, these are the ಪ್ರೈಮರಿ ಆಸ್ ವೆಲ್ ಆಸ್ ಸೆಕೆಂಡರಿ ಮೆಟಬೊಲೈಟ್ಸ್ ಅಂದ್ರೇನು, ನಮ್ಗೆ ಬೇಕಾಗಿರುವಂತ ಕಂಪೋನೆಂಟ್ ಆಸ್ ವೆಲ್ ಆಸ್ ಪ್ಲಾಂಟ್ಸ್ಗೂ ಕೂಡ ಬೇಕಾಗುತ್ತೆ. ಅದೇ ಮಾಡುತ್ತೆ ಎಲ್ಲಾ ಪ್ಲಾಂಟ್ಸ್ ಗಳಲ್ಲೂ ಇರುತ್ತೆ. ನಾಟ್ ಓನ್ಲಿ ರೋಸ್ ಒಂದೇ ಅಲ್ಲ ಅಥವಾ ಹಿಬಿಸ್ಕಸ್ ಒಂದೇ ಅಲ್ಲ, ಎಲ್ಲಾ ಪ್ಲಾಂಟ್ಸ್ ಅಲ್ಲೂ ಕೂಡ ಇರುತ್ತೆ. ಕೆಲವೊಂದು ಗ್ರೂಪ್ ಆಫ್ ಪ್ಲಾಂಟ್ಸ್ ಅಲ್ಲಿ ಸಿಮಿಲರ್ ಆಗಿ ಇರ್ತಾ ಹೋಗುತ್ತೆ, ಸೇಮ್ ಕಂಟೆಂಟ್ ಇರುತ್ತೆ. ಸೇಮ್ ಇನ್ ದ ಸೆನ್ಸ್ ಸಿಮಿಲಾರಿಟಿ.
ಸೊ ಬೇಸ್ಡ್ ಆನ್ ಕೆಮಿಕಲ್ group consideration, those plants are divided under the chemotaxonomy. ಓಕೆ, ಸಿಂಪಲ್ ಆಗಿ ಹೇಳೋದಾದ್ರೆ ನೀವು ಶಿಗೆಕಾಯಿ ಗೊತ್ತಿದೆಯಾ? ಯಾರಿಗೆಲ್ಲ ಶಿಗೆಕಾಯಿ ಗೊತ್ತಿದೆ? ಸೀಗೆಕಾಯಿ, ಅಂಟ್ವಾಳಕಾಯಿ, ಯಾರು ಚಾಟ್ ಮಾಡ್ತೀರಾ? ಎಸ್, ಇಫ್ ಸೇ ಎಸ್. ಯಾರು ಇಲ್ವಾ ಎಸ್ ಅಂತ ಟೈಪ್ ಮಾಡೋರು? ಓಕೆ, ಸೀಗೆಕಾಯಿ ಏನಕ್ಕೆ ಬರುತ್ತೆ? ಅದನ್ನ ನೋರೆಕಾಯಿ ಅಂತ ಹೇಳ್ಬೋದು ಕೆಲವೊಂದು ರೀಸನ್ ಅಲ್ಲಿ. ನೋರೆಕಾಯಿ, those pods are usually have a saponins content. Saponin is a chemical component, aromatic chemical component. Those usually produces leather ಅಂತಂದ್ರೆ ಈಗ ನೀವು ಸೋಪ್ ಹಚ್ಚಿದಾಗ ಚೆನ್ನಾಗಿ ನೊರೆ ಬರುತ್ತಲ್ಲ, ಅದನ್ನ ನಾವು ಲೆದರ್ ಅಂತ ಹೇಳ್ತೇವೆ. ಸೊ such chemical component are also present in some kind of group of plants. ಅದನ್ನ ಏನ್ ಮಾಡ್ತೀವಿ ನಾವು? ಒಂದು ಸೆಕ್ಷನ್ ಆಫ್ ಪ್ಲಾಂಟ್ ಇದರಲ್ಲಿ ಇಂಟ್ರೊಡ್ಯೂಸ್ ಮಾಡ್ತೀವಿ. ಸೊ such type of classification is referred under chemotaxonomy. Okay, then cytotaxonomy. Cyto means cell. Okay, as well as which one? Cyto, cell, as well as genetic component. Cell as well as genetic component based on genetic number. Okay, just like human being ಗೆ ಇಷ್ಟೇ ಜೆನೆಟಿಕ್ ಕ್ರೋಮೋಸೋಮ್ ಇದೆ, ಜೀನ್ಸ್ ಇಷ್ಟೇ ಇದೆ, ಕ್ರೋಮೋಸೋಮ್ ನಂಬರ್ ಇಷ್ಟಿದೆ. ಡ್ರೋಸೋಫಿಲಾ ಅಂತಂದ್ರೆ ಈ ನೀವು ನಿಂಬೆಹಣ್ಣೆಲ್ಲ ಕಟ್ ಮಾಡಿಟ್ಟಾಗ ಚೆನ್ನಾಗಿ ಫ್ಲೈ ಆಗ್ತಾ ಇರುತ್ತಲ್ಲ, ಫ್ಲೈ ಫೈಸ್ ಅಂತ ಹೇಳ್ತೀವಿ ಅದಕ್ಕೆ. ಓಕೆ, ಅದರಲ್ಲಿ 8 ನಂಬರ್ ಇದೆ. ಈ ತರ ಎಲ್ಲ ಬೇಸ್ಡ್ ಆನ್ ಸಚ್ ಜೆನೆಟಿಕ್ ಕಂಪೋನೆಂಟ್, ದೋಸ್ ಆರ್ ಕೆಟಗರೈಸ್ಡ್ ಅಂಡರ್ cytotaxonomy. ಓಕೆ, ಇನ್ ನೆಕ್ಸ್ಟ್ ನ್ಯೂಮರಿಕಲ್ ಟೆಕ್ಸಾನಮಿಗೆ ಬರೋಣ. ನ್ಯೂಮರಿಕಲ್ ಟೆಕ್ಸಾನಮಿ, ವಾಟ್ ಇಸ್ ದ್ಯಾಟ್? ನ್ಯೂಮರಿಕಲ್ ಅಂದ್ರೇನು? ಆಲ್ರೆಡಿ ನಿಮ್ಗೆ ಮ್ಯಾಥ್ಸ್ ಯಾವಾಗಿಂದ ಇಂಟ್ರೊಡ್ಯೂಸ್ ಆಗಿದೆ? ಆಲ್ಮೋಸ್ಟ್ ಆಲ್ ನೀವು LKG UKG ಇಂದ ಪ್ರಿಲಿಮಿನರಿ ಆಗಿ ಮ್ಯಾಥ್ಸ್ ನ ಹೇಳ್ತಾ ಬಂದಿದ್ದೀರಿ, 1 2 3 4 ಸಮಥಿಂಗ್ ಲೈಕ್ ದ್ಯಾಟ್ ಅಲ್ವಾ? ಸೊ ದ ಸೇಮ್ ಕೈಂಡ್ ಆಫ್ ನ್ಯೂಮರಿಕಲ್, ಹೌ ಮೆನಿ branches, how many leaves, how many characters are similar from A to B. A to B ಅಂತಂದ್ರೇನು? ಇಲ್ಲಿ A ಪ್ಲಾಂಟ್ ಅಲ್ಲಿ ಎಷ್ಟು ಕ್ಯಾರೆಕ್ಟರ್ ಸಿಮಿಲರ್ ಆಗಿದೆ, B ಪ್ಲಾಂಟ್ ಅಲ್ಲೂ ಕೂಡ ಅದೇ ತರ ಫಾರ್ಮೇಶನ್ ಇದೆ, C ಪ್ಲಾಂಟ್ ಅಲ್ಲೂ ಕೂಡ ಅದೇ ತರ ಇದೆ. ಈಗ ನಾವು ಒಂದೆರಡು ಕ್ಯಾರೆಕ್ಟರ್ಸ್ ನ ಲೀಸ್ಟ್ ಮಾಡ್ಕೊಳ್ಳೋದು, ನೋಡೋದಕ್ಕೆ ಫ್ಲವರ್ ರೆಡ್ ಕಲರ್ ಇದೆಯಾ, ಇದ್ರಲ್ಲೂ ಕೂಡ ಅದೇ ತರ ಇದೆ. ಎಷ್ಟು ಪೆಟಲ್ಸ್ ಇದೆ? 5 ಇದೆ, ಇಲ್ಲೂ 10 ಇದೆ. ಸೊ ಅಲ್ಲಿ ಕೂಡ ಇಲ್ಲಿ ವೇರಿಯೇಷನ್ ಆಯ್ತು. ಸೊ ಆ ವೇರಿಯೇಟೆಡ್ ಸಿಸ್ಟಮ್ ನ ನಾವು ಯೂಸ್ ಮಾಡ್ಕೊಳ್ಳೋದಕ್ಕೆ ದಿಸ್ ನ್ಯೂಮರಿಕಲ್ ಟೆಕ್ಸಾನಮಿ is usually preferred. Based on this system, biological classification is considered for classifying the entire huge plant system on earth. ಇದು ನಿಮ್ಮ ಬೆಳಗಾವಿಯಲ್ಲಿರ್ಬೋದು, ಅಥವಾ ಬೆಂಗಳೂರಲ್ಲಿರ್ಬೋದು, ಅಥವಾ ಮೈಸೂರಲ್ಲಿರ್ಬೋದು, ಇಲ್ಲ ತುಮಕೂರಲ್ಲಿರ್ಬೋದು, ಇಲ್ಲಷ್ಟೇ ಏರಿಯಾಕ್ಕೆ ಹೋಲ್ಸ್ಕೊಡಾಗಲ್ಲ. ಈ ರೂಲ್ಸ್ ಏನಿದೆ ಎಂಟೈರ್ ವರ್ಲ್ಡ್ ಅಲ್ಲಿ ಇದೇ ಕ್ಲಾಸಿಫಿಕೇಶನ್ ನ ರೂಲ್ಸ್ ನ ಫಾಲೋ ಮಾಡ್ತಾರೆ. ಹಾಗಾಗಿ ದಿಸ್ ಕ್ಯಾರೆಕ್ಟರ್ಸ್, ಅದರ್ವೈಸ್ ದಿಸ್ ಕೈಂಡ್ ಆಫ್ ಕ್ಲಾಸಿಫಿಕೇಶನ್ ಇಸ್ ಯೂನಿವರ್ಸಲ್. ಓಕೆ, ದಿಸ್ ಕೈಂಡ್ ಆಫ್ is universe. So based on such system, these are classified. ನೆಕ್ಸ್ಟ್ ನಾವು ನೋಡ್ತಾ ಹೋಗೋಣ ಯಾವ್ದೆಲ್ಲ ಕ್ಲಾಸಿಫೈ ಆಯ್ತು ಅಂತ. ಓಕೆ, okay, let's hear. So which is the topic here? Otherwise ಯಾವ್ದು ಹೆಡಿಂಗ್ ಇಲ್ಲಿ? ನಾವು ಡೈರೆಕ್ಟ್ ಆಗಿ ಅಲ್ಲಿಗೆ ಬಂದ್ಬಿಟ್ರು, ಆಲ್ಗೆ ಅಂತ ಹೇಳಿ ನೋಡಿದ್ವಿ. ಏನಕ್ಕೆ ಆಲ್ಗೆ ಸ್ಟಡಿ ಮಾಡ್ಬೇಕು? ಪ್ಲಾಂಟ್ಸ್ ಅಂತ ನಾವು ನೋಡಿರೋದು ಏನ್ ಹೇಳಿ? ಫ್ಲವರ್ ಬಿಯರಿಂಗ್ ಪ್ಲಾಂಟ್ಸ್ ಅಂತ ಗೊತ್ತಾಯ್ತು. ಸೊ ಬಿಫೋರ್ ದ್ಯಾಟ್, ದ ಕ್ಲಾಸಿಫಿಕೇಶನ್ ಸಿಸ್ಟಮ್ is considered primitive. ಯಾರೆಲ್ಲ ಜಾರ್ ಬಿದ್ದಿದ್ದೀರಿ? ಕಣ್ಣಿಗೆ ಕಾಣದೇ ಇರೋ ಪ್ಲಾಂಟ್ ಇಂದ ಯಾರೆಲ್ಲ ಜಾರ್ ಬಿದ್ದಿದ್ದೀರಿ? ಫನಿ ಅನ್ನಿಸ್ತಾ ಇದೆಯಾ ಅಥವಾ ಜೋಕ್ ಅನ್ನಿಸ್ತಾ ಇದೆಯಾ? ಓಕೆ, ಸೊ ದಿಸ್ ಇಸ್ ಟ್ರೂ ಬಿಕಾಸ್ ಈ ಪ್ಲಾಂಟ್ಸ್ ಗಳು ಏನ್ ಮಾಡುತ್ತೆ, ಸ್ಲೈಮಿ ನೇಚರ್ ಆಗಿರೋದ್ರಿಂದ ವಾಟರ್ ಲವಿಂಗ್ ಅಂದ್ರೆ ಯಾವಾಗ್ಲೂ ನೀರ್ ಬೇಕು.
So these plants are usually present on water bodies. That's why these are the primitive. ಹೀಗೆ ನಾವು ನೋಡ್ತಿದೀವಲ್ಲ ಮಳೆಗಾಲದಲ್ಲಿ, this is a peculiar plants available on earth, usually under, especially on a watery area. ಓಕೆ, ವಾಟರಿ ಏರಿಯಾದಲ್ಲಿ ಇವೆಲ್ಲ ಕಣ್ಣಿಗೆ ಕಾಣಿಸುತ್ತೆ. ಕೆಲವೊಂದು ಕಣ್ಣಿಗೆ ಕಾಣಿಸುತ್ತೆ, ಕೆಲವೊಂದು ಕಣ್ಣಿಗೆ ಕಾಣಿಸಲ್ಲ. ಸೊ ಸಚ್ ಪರ್ಟಿಕ್ಯುಲರ್ ಕ್ಯಾರೆಕ್ಟರ್ಸ್ ಆರ್ ರೆಫರ್ಡ್ ಆಸ್ microscopic and macroscopic. Okay, what is that? Microscopic and macroscopic. What is microscopic? ಇದೆಲ್ಲದೂ ಕೂಡ ಮೈಕ್ರೋಸ್ಕೋಪಿಕ್. ನಿಮ್ ಕಣ್ಣಿಗೆ ಕಾಣಿಸಲ್ಲ, ಬಟ್ ಏನು, those are looks like a green mat on the surface. ಎಲ್ಲಿ ವಾಟರಿ ಸರ್ಫೇಸ್ ಇರುತ್ತೆ ಅಲ್ಲೆಲ್ಲ ಗ್ರೀನ್ ಮ್ಯಾಟ್ ತರ ಕಾಣಿಸುತ್ತೆ. ಬಟ್ ದೀಸ್ ಆರ್ ನಾಟ್ ವೆಲ್ ವಿಜುವಲೈಸ್ಡ್ ಅಂಡರ್ ನಾರ್ಮಲ್ ಐಸ್. ನಮ್ಮ ನಾರ್ಮಲ್ ಐಸ್ಗೆ ಇಷ್ಟು ಚೆನ್ನಾಗಿ ಕಾಣಿಸೋದಿಲ್ಲ, ಅದನ್ನ ನಾವು ಮೈಕ್ರೋಸ್ಕೋಪ್ ಅಲ್ಲಿ ನೋಡ್ಬೇಕಾಗುತ್ತೆ. ಸೊ ಹಾಗಾಗಿ ದೀಸ್ ಆರ್ ರೆಫರ್ಡ್ ಆಸ್ ಮೈಕ್ರೋಸ್ಕೋಪಿಕ್ ಕ್ರಿಯೇಚರ್ on the watery area. Those are referred as algae. This is a one thing. Okay, as well as algae is also referred as thallophyte anta heltivi. Thallophyte. Before that, this chapter is especially have a weightage about 5% in your KSET exam. KSET exam ಅಲ್ಲಿ ನಿಮಗೆ ಈ ಚಾಪ್ಟರ್ ಇಂದ 5% ಅಂದ್ರೆ 5 ಮಾರ್ಕ್ಸ್ಗೆ ಎಲ್ಲಾ ಕ್ವಶನ್ಸ್ಗಳು ಬರ್ತಾ ಹೋಗುತ್ತೆ. ಓಕೆ, ಇಲ್ಲಿ ಇದು ಬೋರ್ಡ್ ಎಕ್ಸಾಮ್ ಅಲ್ಲಿ ನೀವು ಮ್ಯಾಕ್ಸಿಮಮ್ ಕ್ವಶನ್ಸ್ ಇದರಿಂದಾನೇ ಬರುವಂತದ್ದು. ಬೋರ್ಡ್ ಎಕ್ಸಾಮ್ ಏನ್ ನೀವು ಆನ್ಯುವಲ್ ಎಕ್ಸಾಮ್ ಬರೀತಿರಲ್ಲ, ಅದರಲ್ಲಿ ಮ್ಯಾಕ್ಸಿಮಮ್ ಕ್ವಶನ್ಸ್ ಇದರಿಂದ ಬರ್ತಾ ಹೋಗುತ್ತೆ. ಈವನ್ KCET ಅಲ್ಲಿ ಈ ಬೇಸಿಸ್ ಮೇಲೆ ನೀವು ಫಸ್ಟ್ ಇಯರ್ ಕಾನ್ಸೆಪ್ಟ್ ನ ಎಲ್ಲದೂ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರೇನೆ ಸೆಕೆಂಡ್ ಇಯರ್ ಕಾನ್ಸೆಪ್ಟ್ಗಳು ನೆಕ್ಸ್ಟ್ ಅರ್ಥ ಆಗ್ತಾ ಹೋಗುವಂಥದ್ದು. ಹಾಗಾಗಿ ತುಂಬಾ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ, ಜೊತೆಗೆ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. ದೀಸ್ ಆಲ್ಗೆ ಆರ್ ಆಲ್ಸೋ ರೆಫರ್ಡ್ ಆಸ್ ಥ್ಯಾಲೋಫೈಟ್. ಓಕೆ, ದೇ ಫಾರ್ಮ್ their size is highly variable, microscopic to macroscopic. Okay, as well as they are live in a group. ಕೆಲವೊಂದು ಟೈಮ್ ಅಲ್ಲಿ ಗ್ರೂಪ್ ಅಲ್ಲಿ ಇರ್ತಾರೆ. ಫಾರ್ ಎಕ್ಸಾಂಪಲ್ ವಾಲ್ ವಾಕ್ಸ್ ಕೆಲವೊಂದ್ಸಲಿ ಸಿಂಗಲ್ ಆಗಿ, ಓಕೆ, ಸಿಂಗಲ್ ಕಾಲನಿ ಅಥವಾ ಸಿಂಗಲ್ ಆಗಿ ಓಡಾಡ್ಕೊಂಡಿರುತ್ತೆ. ಅದನ್ನ ನಾವು ಯೂನಿಸೆಲ್ಯುಲಾರ್ ಅಂತ ಹೇಳ್ತೀವಿ. ಸೊ ಒಂದೇ ಸೆಲ್ ಅಲ್ಲಿ ಇರುತ್ತೆ, ಯೂನಿಸೆಲ್ಯುಲಾರ್. ಸೊ ಎಕ್ಸಾಂಪಲ್ ಇಸ್ ಕ್ಲಾಮಿಡೋಮೊನಾಸ್. And then filamentous. Filamentous are nothing but they are a cylindrical shape. Okay, example is Eulothrix and then Spirogyra. Okay, based on their internal structure, these are named as a Eulothrix and then Spirogyra. Okay, then about reproduction. ಇಲ್ಲಿ ಫಸ್ಟ್ ತಿಳ್ಕೊಳ್ಳಿ, based on the system, each and every creature have its own reproduction. Okay, ಸೊ ನೀವೇನೇ ಯಾವುದೇ ಪ್ಲಾಂಟ್ ಅನ್ನ ತಗೊಂಡ್ರು ಕೂಡ ಇಲ್ಲೇನಾಗುತ್ತೆ, ಪ್ರಿಮಿಟಿವ್ ಪ್ಲಾಂಟ್ಸ್, ಅಫ್ಕೋರ್ಸ್ ಇವನ್ ವೆಲ್ ಆರ್ಗನೈಸ್ಡ್ ಪ್ಲಾಂಟ್ ಅನ್ನು ಕೂಡ ತಗೊಂಡಾಗ ಏನಾಯ್ತು, ನಮ್ಗೆ ಒಂದು ರಿಪ್ರೊಡಕ್ಷನ್ ಸಿಸ್ಟಮ್. ವಾಟ್ ಈಸ್ ರಿಪ್ರೊಡಕ್ಷನ್? ಇಟ್ಸ್ ಪ್ರೊಡಕ್ಷನ್ ಆಫ್ ಸಿಮಿಲರ್ ಎಕ್ಸಾಕ್ಟ್ ಕೈಂಡ್ ಆಫ್ ಪ್ರೋಜನಿ ಆಸ್ ಲೈಕ್ ಆಫ್ ದ ಪೇರೆಂಟ್ ಹೇಗಿರುತ್ತೋ ಅದೇ ತರ ಕಾಪಿ, ಅಂದ್ರೆ ಸಮ್ ಸಿಮಿಲರ್ ಮಾಡಿಫಿಕೇಶನ್ ಆಗಿರೋ ಕಾಪಿನ ಪ್ರೊಡ್ಯೂಸ್ ಮಾಡೋ ಪ್ರೊಸೆಸ್ ಅನ್ನ ನಾವೇನ್ ಹೇಳ್ತೀವಿ, ಪ್ರೊಸೀಜರ್ ನ ನಾವೇನ್ ಹೇಳ್ತೀವಿ ಇಲ್ಲಿ ರಿಪ್ರೊಡಕ್ಷನ್ ಅಂತ ಹೇಳ್ತೀವಿ. ಓಕೆ, please remember here, in every class of this kind of plant kingdom, animal kingdom, there is a reproduction system. First system is that in a primitive way, in a primitive type, that is vegetative reproduction. Okay, in this vegetative ಅಂತಂದ್ರೆ just like budding ಅಂದ್ರೆ ಏನೋ, ಈಗ ಏನೋ ಒಂದು ಸೇ ಫಾರ್ ಎಕ್ಸಾಂಪಲ್ ಫಿಲಾಮೆಂಟಸ್
ಆಲ್ಗೆ ಇದೆ, ಅದನ್ನ ನಾವು ಮುರಿದ್ರೆ ಕೈಯಲ್ಲಿ ಮುರಿಯಕ್ ಆಗಲ್ಲ ಅಫ್ಕೋರ್ಸ್. ಏನಾದ್ರೂ ಡ್ಯಾಮೇಜ್ ಆಗಿ ಅದು ಫ್ರಾಗ್ಮೆಂಟ್ ಆಯ್ತು ಅಂತಂದ್ರೆ ಅಗೇನ್ ಇಟ್ ಡೆವಲಪ್ಸ್ ಆಸ್ ಅ ಅನದರ್ ಪ್ರೋಜನಿ. ಓಕೆ, ಅನದರ್ ಪ್ರೋಜನಿ. ಪ್ರೋಜನಿ ಅಂದ್ರೆ ಏನು? ಸನ್ ಅಥವಾ ಡಾಟರ್ಸ್ ಅಥವಾ ಏನು ಮಕ್ಕಳು ಅಂತ ಹೇಳ್ಬೋದು. ಓಕೆ, ಪ್ರೋಜನಿ, ನೆಕ್ಸ್ಟ್ ಜನರೇಷನ್ ಅಂತ ಕೂಡ ಹೇಳ್ಬೋದು. ಇನ್ನು ಟಿಪಿಕಲ್ ಸೈಂಟಿಫಿಕ್ ವೇಯಲ್ಲಿ ಹೇಳೋದಾದ್ರೆ. ಓಕೆ, ಸೊ ಹಿಯರ್ there is no involvement of the male and female structure for a reproduction. Here simple fragmentation athwa any kind of the tear, any kind of the damage in any part of the plant is produce again another progeny. This ಅದನ್ನ ನಾವೇನ್ ಹೇಳ್ತೀವಿ ಇಲ್ಲಿ ವೆಜಿಟೇಟಿವ್ ರಿಪ್ರೊಡಕ್ಷನ್ ಅಂತ ಹೇಳ್ತೀವಿ. ಓಕೆ, each fragment develops into a thallus. Thallus ಅಂತಂದ್ರೆ another body part. Okay, that's why the algae are also referred as thallophyte. ಅಂದ್ರೆ just like flat ಸ್ಟ್ರಕ್ಚರ್ ಇರೋ ತರ ಅನ್ಸುತ್ತೆ, ಹಾಗಾಗಿ ಅದನ್ನ ಥ್ಯಾಲೋಫೈಟ್ ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್ ಇಸ್ asexual reproduction. Here some kind of spores are usually formed. Those are referred as zoospores. Okay, those are referred as zoospores. These zoospores are sometimes have a flagella. Flagella ಅಂದ್ರೆ ಏನು? ಆಂಟೆನಾ. ನೀವು ಜಿರಳೆ ಎಲ್ಲ ನೋಡಿರ್ತೀರಲ್ವಾ, ಕಾಕ್ರೋಚ್ ನೋಡಿರ್ತೀರಲ್ವಾ, ಕಾಕ್ರೋಚ್ ಅಲ್ಲಿ ಹೇಗಿರುತ್ತೆ ಆಂಟೆನಾ, ಅದೇ ತರ ಸ್ಪೋರ್ಸ್ ಅಲ್ಲೂ ಕೂಡ ಆಂಟೆನಾ ಇರುತ್ತೆ. ದಿಸ್ ಈಸ್ ಹೆಲ್ಪ್ಫುಲ್ ಫಾರ್ ಅ ಸ್ವಿಮ್ಮಿಂಗ್ ಫೀಚರ್. ಇದೇನ್ ಮಾಡುತ್ತೆ? ಮೂವ್ಮೆಂಟ್ ಗೆ ಹೆಲ್ಪ್ ಮಾಡ್ತಾ ಹೋಗುತ್ತೆ, ಮೊಟಿಲಿಟಿನ ಕೊಡ್ತಾ ಹೋಗುತ್ತೆ. ದಟ್ಸ್ ವೈ ದಿಸ್ ಆಂಟೆನಾಸ್ ಆರ್ ರೆಫರ್ಡ್ ಆಸ್ ಫ್ಲಾಜೆಲ್ಲಾ. ಓಕೆ, ದಿಸ್ flagellated zoospores, very minute spores produced within the host. ಹೋಸ್ಟ್ ಅಂದ್ರೆ ಏನು? ಇಲ್ಲಿ ಆಲ್ಗೆ ಒಳಗಡೆಗೆ ಈ ತರ ಚಿಕ್ಕ ಚಿಕ್ಕ ಸ್ಪೋರ್ಸ್ ಪ್ರೊಡ್ಯೂಸ್ ಆಗುತ್ತೆ. ದೇ ಹ್ಯಾವ್ ಫ್ಲಾಜೆಲ್ಲಾ ಅಂಡ್ ದೀಸ್ ಆರ್ ಹೆಲ್ಪ್ಫುಲ್ ಫಾರ್ ಅ ಮೂವ್ಮೆಂಟ್ ಇನ್ ವಾಟರ್ ಬಾಡಿ ಅಂಡ್ ಯೂಶುವಲಿ ಜರ್ಮಿನೇಟ್ ಇಟ್ ಸೆಲ್ಫ್. ಇದೇನ್ ಮಾಡುತ್ತೆ? ಇದಕ್ಕೆಲ್ಲ ಕೆಪಾಸಿಟಿ ಇರುತ್ತೆ. ಜರ್ಮಿನೇಟ್ ಇಟ್ ಸೆಲ್ಫ್ ವೆನ್ ದ ವೆದರ್ ಕಂಡೀಷನ್, ವೆದರ್ ದ ಎನ್ವಿರಾನ್ಮೆಂಟಲ್ ಕಂಡೀಷನ್ ಇಸ್ ಆಲ್ ಸೆಟ್. ಎಲ್ಲಾ ಕಂಡೀಷನ್ ಕೂಡ ಫೇವರಬಲ್ ಇದ್ದಾಗ ಏನಾಯ್ತು, ಇದು ಅದೇ ಆಗಿ ದೊಡ್ಡ ಪ್ಲಾಂಟ್ ಆಗ್ತಾ ಹೋಗುತ್ತೆ. ಪ್ಲಾಂಟ್ ಇನ್ ದ ಸೆನ್ಸ್ ಆಲ್ಗೆ ಆಗಿ ಪ್ರೊಡ್ಯೂಸ್ ಆಗುತ್ತೆ. ಐದರ್ ವಾಲ್ವಾಕ್ಸ್ ಇರ್ಬೋದು, ಸ್ಪೈರೋಗೈರಾ ಇರ್ಬೋದು, ಅಥವಾ ಯೂಲೋಥ್ರಿಕ್ಸ್ ಆಗಿರ್ಬೋದು. ಸೊ ದಿಸ್ ಇಸ್ ಅ asexual reproduction. There is no involvement of the male and then female kind. Okay, next is sexual reproduction. So here sexual reproduction is usually formed the fusion of two gametes. Fusion of two gametes. Okay, fusion of two gametes. What is the fusion here? ಇಲ್ಲೇನ್ ಬಂತು? ನಮ್ಗೆ ಟಿಪಿಕಲ್ ವರ್ಡ್ ಬಂತು, ಸೆಕ್ಷುವಲ್. ದಿಸ್ ಇಸ್ ಅ ಥ್ರೂ ಫ್ಯೂಷನ್ ಆಫ್ ಟೂ gametes. Two gametes means this is considered as a plus and this is considered as a negative ಅಥವಾ ಮೈನಸ್. ನಾವು ಲೋಯರ್ ಲೆವೆಲ್ ಆಫ್ ಕ್ಲಾಸಿಫಿಕೇಶನ್ ಅಲ್ಲಿ, ಎಸ್ಪೆಷಲಿ ಆಲ್ಗೆ, ಬ್ರಯೋಫೈಟಾ, ಟೆರಡೋಫೈಟಾ, ಅಲ್ಲಿ ತನಕ ಏನ್ ಮಾಡ್ತೀವಿ, ಸೆಕ್ಷುವಲ್ ರಿಪ್ರೊಡಕ್ಷನ್ ಅಲ್ಲಿ ಯಾವಾಗ್ಲೂ ಕೂಡ ಬೇಸ್ಡ್ ಆನ್ ದ ಸೈಜ್ ಮೇಲೆ ಏನಾಗುತ್ತೆ, ಮೇಲ್ ಮತ್ತೆ ಫಿಮೇಲ್ ಅನ್ನ ಕನ್ಸಿಡರ್ ಮಾಡ್ತೀವಿ. ಓಕೆ, ಸೊ ಹಿಯರ್ ದ ಪಾಸಿಟಿವ್ ಅಂಡ್ ದೆನ್ ದಟ್ ಈಸ್ ಅ ಲಾರ್ಜ್ ಸೈಜ್ ಆಫ್ gametes. Gametes have a number ಏನಿರುತ್ತೆ, ಅದೇನಾಯ್ತು, ನಂಬರ್ ಏನಾಗುತ್ತೆ, ಇಟ್ ರಿಪ್ರೆಸೆಂಟ್ಸ್ ದ ಮೇಲ್ ಅಂಡ್ ದೆನ್ ಫಿಮೇಲ್ ಕ್ಯಾರೆಕ್ಟರ್. ಓಕೆ, ಸೊ ಹಿಯರ್ ಐಸೋಗ್ಯಾಮಸ್, ಇಲ್ಲಿ ಏನಾಯ್ತು, ಸೆಕ್ಷುವಲ್ ರಿಪ್ರೊಡಕ್ಷನ್ ಅಲ್ಲಿ ಅಗೇನ್ ದೇರ್ ಆರ್ 3 types in the reproduction. First is isogamous. Isogamous means there is a similarity, same size. Okay, not only for it's the same size, it's a similar size as well as some kind of character. So here fusion of similar sized gametes, those are referred as isogamy. Iso, similar. Okay,
Of course, they have a flagella, antenna-like structure irutte. They are usually helpful for the movement in water body. They unite together and forms another algae. Otherwise, another parental ಬಾಡಿನೇ ಕೂಡ ಅದು ಫಾರ್ಮೇಶನ್ ಮಾಡ್ತಾ ಹೋಗುತ್ತೆ. ಬೆಸ್ಟ್ ಎಕ್ಸಾಂಪಲ್ ಯಾವುದು? ಯುಲೋಥ್ರಿಕ್ಸ್. ಸೊ ಇಲ್ಲಿ ನಿಮ್ಗೆ ಈ ತರ ಎಕ್ಸಾಂಪಲ್ಸ್ ಇದೆಯಲ್ಲ, ಅದನ್ನೇ KCET ಅಲ್ಲಿ ಕೇಳುವಂಥದ್ದು. ಹಾಗಾಗಿ ಇದನ್ನು ಯಾವಾಗ್ಲೂ ಎಕ್ಸಾಂಪಲ್ಸ್ ನ ಮರಿಬಾರ್ದು, ಅದನ್ನ ಒಂದ್ ಕಡೆಗೆ ನೀಟಾಗಿ ಬರೆದಿಟ್ಕೊಳ್ಳಿ. ನೆಕ್ಸ್ಟ್ ಇಸ್ ಆನ್ ಐಸೋಗ್ಯಾಮಸ್. ದೀಸ್ ಟೂ ವರ್ಡ್ಸ್ ಆರ್ ಆಪೋಸಿಟ್ ವರ್ಡ್. ಐಸೋಗ್ಯಾಮಿ ಆನ್ ಐಸೋಗ್ಯಾಮಿ. ಐಸೋಗ್ಯಾಮಿ ಆನ್ ಐಸೋಗ್ಯಾಮಿ ಅಂದ್ರೇನು? ಐಸೋಗ್ಯಾಮಿ ಅಂತಂದ್ರೆ ಸಿಮಿಲರ್ ಸೈಜ್. ಆನ್ ಐಸೋಗ್ಯಾಮಿ ಅಂತಂದ್ರೆ ಫ್ಯೂಷನ್ ಆಫ್ ಟೂ ಗ್ಯಾಮೆಟ್ಸ್ ವಿತ್ ಡಿಸ್ಸಿಮಿಲರ್ ಇನ್ ಸೈಜ್. ಓಕೆ, ಆಲ್ರೆಡಿ ನಿಮಗೆ ಗೊತ್ತಿರುವಂತ ಕಾನ್ಸೆಪ್ಟ್, ಬಟ್ ಸಿಂಪ್ಲಿ ಐ ಆಮ್ ಸಿನಾಪ್ಸೈಸಿಂಗ್. ಅದರ್ವೈಸ್ ಗ್ಲಾನ್ಸ್ ಮಾಡಿ ಹೇಳ್ತಾ ಇದ್ದೀನಿ. ಫೀಮೇಲ್ ಹಿಯರ್, this female size of the gametes in female part is very large compared to the male part. When these are unite together, they form another Eudorina algae. This is an example for anisogamous reproduction. Another type is that oogamous. What is oogamous? The peculiar thing is that in the female part, otherwise a female egg or female gamete, they don't have antenna ಅಥವಾ flagella. Flagella ಇರೋದಿಲ್ಲ. ಈ flagella ಇರೋ ಒಂದು ಡಿಫ್ರೆನ್ಸಿಯೇಷನ್ ಆನೈಸೋಗ್ಯಾಮಿಗೆ ಮತ್ತೆ oogamous-ಗೆ ಅಂತಂದ್ರೆ ಮೇಜರ್ ಆಗಿ ಇದು ಎರಡು ಸೈಜ್ಗಳು ವೇರಿಯೇಷನ್ ಇರುತ್ತೆ. ಬಟ್ ಸ್ಟಿಲ್ ಇಲ್ಲೇನು ಒಂದು ಮೇಜರ್ ಪಾರ್ಟ್ ಅಂತಂದ್ರೆ ಈ ಪೋರ್ಷನ್ ಅಲ್ಲಿ ನಿಮ್ಗೆ ಫ್ಲಾಜೆಲ್ಲ ಇರೋದಿಲ್ಲ. ಸೊ ದಿಸ್ ಪಾಸಿಟಿವ್ ಮೀನ್ಸ್ ಫೀಮೇಲ್, ಅಂಡ್ ದೆನ್ ಹಿಯರ್ ದಿಸ್ ಇಸ್ ಅ ಸ್ಪರ್ಮ್, ದಟ್ ಮೀನ್ಸ್ ಮೇಲ್ ಪೋರ್ಷನ್. Of course, male have a flagella. So these two gametes, when unite together, they form another progeny. Those are usually observed in volvox and then fucus. Okay, ಎಕ್ಸಾಂಪಲ್ ನ ನೀವು ಕರೆಕ್ಟ್ ಆಗಿ ಬರ್ದಿಟ್ಕೊಳ್ಬೇಕು, ಯಾಕಂದ್ರೆ ಮೇಜರ್ ಆಗಿ ಕೇಳುವಂಥದ್ದು CET-ಲಿ ಈ ತರ ಕ್ವಶನ್ಸ್. ಇಷ್ಟೆಲ್ಲ ನೋಡಿದ್ಮೇಲೆ ಇದರಿಂದ ಏನ್ ಯೂಸ್ ಅನ್ನೋದು ತಿಳ್ಕೊಬೇಕಲ್ವಾ? ನೇಚರಲ್ಲಿ ಇದೆ, ಇದು ಪ್ರಕೃತಿಯಲ್ಲಿ ಇದೆ. ಈ ತರ ಆಲ್ಗೆನ ಎಲ್ಲೆಲ್ಲೋ ಗ್ರೋ ಆಗ್ಬಿಟ್ಟು ನಾವು ಎಲ್ಲೋ ಸ್ಲಿಪ್ ಆಗಿಬಿದ್ದು ಏನೇನೋ ಎಷ್ಟೋ ಪೆಟ್ಟಾಗಿದೆ ಎಲ್ಲ ಜನಕ್ಕೆ. ಯಾರೊಬ್ರಿಗೂ ಅಂತಲ್ಲ, ಎಲ್ಲೋ ಅಕಸ್ಮಾತ್ ಆಗಿ ಬಿದ್ದಿರ್ತೀವಿ ಆಕ್ಸಿಡೆಂಟ್ ಅಲ್ಲಿ. ಏನು ಯೂಸ್ ಏನು ಇದ್ರದ್ದು ಅಂತ ತಿಳ್ಕೊಬೇಕಲ್ವಾ? ಯೂಶುವಲಿ they have a very good pigment ಏನು? ಕ್ಲೋರೋಫಿಲ್ ಪಿಗ್ಮೆಂಟ್ ಇರುತ್ತೆ. ಕ್ಲೋರೋಫಿಲ್ ಪಿಗ್ಮೆಂಟ್ ಇರೋದ್ರಿಂದ ಏನಾಯ್ತು? ದೇ ಆರ್ ಲುಕ್ ಲೈಕ್ ಅ ಗ್ರೀನ್ ಕಲರ್. ದೇ ಶೋ ಅ ಗ್ರೀನ್ ಕಲರ್. ಆಸ್ ವೆಲ್ ಆಸ್ ದೇ ಪ್ರೊಡ್ಯೂಸ್ ದೇರ್ ಓನ್ ಫುಡ್ಸ್. ಅಂದ್ರೇನು? ತಮ್ಮದೇ ಆಹಾರವನ್ನ ತಾವೇ ತಯಾರಿಸ್ಕೊಳ್ಳುತ್ತೆ. ಯಾವ್ದ್ರಿಂದ? ಫೋಟೋಸಿಂಥಸಿಸ್ ಅಂದ್ರೇನು? ದ್ವಿತೀಯ ಸಂಶ್ಲೇಷಣಾ ಕ್ರಿಯೆ. ನೆನಪಿದೆ ಅಲ್ಲ? ಸೊ ಅದರಿಂದ ಏನ್ ಮಾಡುತ್ತೆ? ಫೋಟೋಸಿಂಥಸಿಸ್ ಮಾಡುತ್ತೆ. ನಮ್ಗೆ ಗೊತ್ತಿರೋದೇನು? ಫೋಟೋಸಿಂಥಸಿಸ್ ಆಗುವಾಗ ಏನ್ ಬೇಕು? ಮೇಜರ್ ಆಗಿ ಏನ್ ಬೇಕಾಗುತ್ತೆ? ಮೇಜರ್ ಆಗಿ ಏನ್ ಬೇಕಾಗುತ್ತೆ? ಓಕೆ, ಸೊ ಹಿಯರ್ ಯೂಶುವಲಿ ಕಾರ್ಬನ್ ಡೈಆಕ್ಸೈಡ್ ಈಸ್ ಪ್ರೆಸೆಂಟ್ ಇನ್ ದ ಅಟ್ಮಾಸ್ಫಿಯರ್. ನಮ್ಮ ವಾತಾವರಣದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಯಥೇಚ್ಛವಾಗಿರುತ್ತೆ. ಅದನ್ನ ಕಂಪ್ಲೀಟ್ ಆಗಿ ಯುಟಿಲೈಸ್ ಮಾಡಿಕೊಂಡು ಆಕ್ಸಿಜನ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ. ಎಲ್ಲಿ ಪ್ರೊಡ್ಯೂಸ್ ಮಾಡುತ್ತೆ? ನಾನು ಮೊದಲು ಹೇಳಿದೆ, ಆಲ್ಗೆ ಇಸ್ ಪ್ರೆಸೆಂಟ್ ವಿತ್ ಇನ್ ದ ವಾಟರ್ ಬಾಡಿ. ಸೊ ಎಲ್ಲೆಲ್ಲ ವಾಟರ್ ಬಾಡೀಸ್ ಇದೆ, ಎಲ್ಲೆಲ್ಲ ಕೆರೆ ಇದೆ, ಎಲ್ಲೆಲ್ಲ ಸಮುದ್ರ ಇದೆ, ಅಲ್ಲೆಲ್ಲ ಕೂಡ ನಾವು ಆಲ್ಗೇಸ್ ನ ನೋಡ್ತಾ ಹೋಗೋದು, ಡಿಫ್ರೆಂಟ್ ವೆರೈಟೀಸ್ ಆಫ್ ಆಲ್ಗೆ. ಸೊ ಅದೇನ್ ಮಾಡುತ್ತೆ? ಕಂಪ್ಲೀಟ್ ಆಗಿ ಆಕ್ಸಿಜನ್, ಡಿಸಾಲ್ವ್ಡ್ ಆಕ್ಸಿಜನ್ in the water bodies. Okay, ಅರ್ಥ ಆಗ್ತಿದೆಯಾ? ಸೊ dissolved oxygen in the underwater is produced by mainly algae, as well as they acts like a pyramid. ಪಿರಮಿಡಲ್ ಏನು? ಆ ಶಕ್ತಿ ಪಿರಮಿಡ್ ಅಂತ ಕೇಳಿದಿರಾ? ಆಹಾರ ಸರಪಣಿ, ಆಹಾರ ಪಿರಮಿಡ್ ಇದೆಲ್ಲ ಕೇಳಿದಿರಲ್ಲ? ಅದ್ರಲ್ಲಿ ಏನಾಯ್ತು? ಆಲ್ಗೆ ಏನ್ ಮಾಡುತ್ತೆ? ಸಮುದ್ರ ಜೀವಿಗಳಿಗೆ ಮೇಜರ್ ಆಗಿ ಆಹಾರ ಆಗ್ತಾ ಹೋಗುತ್ತೆ. ಅಂದ್ರೆ ದೇ ಆರ್ ಅ ಪ್ರೈಮರಿ ಪ್ರೊಡ್ಯೂಸರ್ ಫಾರ್ ದ
ಫುಡ್ ಸೈಕಲ್ ಎಸ್ಪೆಷಲಿ ಅಕ್ವಾಟಿಕ್ ಅನಿಮಲ್ಸ್ ಅಂತಂದ್ರೆ ಅದೇ ಸಮುದ್ರ ಜೀವಿಗಳಿಗೆ ಮೊದಲನೇದಾಗಿ ಯಾವ್ದೆಲ್ಲ ಆಲ್ಗೆ ಮೇಲೆ ಪ್ಲಾಂಟ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಅದಕ್ಕೆ ಪ್ರೈಮರಿ ಸೋರ್ಸಸ್ ಆಗಿ ಯುಟಿಲೈಸ್ ಆಗ್ತಾ ಹೋಗುತ್ತೆ. ಓಕೆ, ದಟ್ಸ್ ವೈ ದ ಆಲ್ಗೇಸ್ ಆರ್ ಬೆಸ್ಟ್ ಫ್ರೆಂಡ್ಲಿ ಫಾರ್ ನೇಚರ್ ಫಾರ್ ದ ಕಾರ್ಬನ್ ಡೈಆಕ್ಸೈಡ್ ಫಿಕ್ಸೇಷನ್. ಹಾಗಾಗಿ ನೀವು ಅಬ್ಸರ್ವ್ ಮಾಡಿರ್ಬೋದು ಮಳೆಗಾಲದಲ್ಲಿ ವಾತಾವರಣ ಹೇಗಿರುತ್ತೆ, ತುಂಬಾ ಕ್ಲಿಯರ್ ಆಗಿರುತ್ತೆ, ಅಷ್ಟೊಂದು ನಮ್ಗೆ ಏನು ವೆದರ್ ಕೂಡ ಕೂಲ್ ಆಗಿರುತ್ತೆ. ಬಿಕಾಸ್ ದ ಪ್ರೆಸೆನ್ಸ್ ಆಫ್ ದ ಗ್ರೋಯಿಂಗ್ ಆಫ್ ಆಲ್ಗೆ ಆನ್ ಎವ್ರಿ ವೇ, ಫ್ಲೋರಲ್ಲಿ ಇರ್ಬೋದು, ಕಾಂಪೌಂಡ್ ಮೇಲೆ ಇರ್ಬೋದು, ಅಥವಾ ನೀವು ಕೆರೆಯಲ್ಲಿ ಇರ್ಬೋದು. ಕೆರೆಯಲ್ಲೆಲ್ಲ ರೆಗ್ಯುಲರ್ ಆಗಿರುತ್ತೆ, ಬಟ್ ಸ್ಟಿಲ್ ನಮ್ಮ ಮಳೆಗಾಲದಲ್ಲಿ ಏನಾಗುತ್ತೆ, ಜಾಸ್ತಿ ಪ್ರೊಡ್ಯೂಸ್ ಆಗ್ತಾ ಇರುತ್ತೆ. ಅದೇನ್ ಮಾಡುತ್ತೆ, ನಮ್ಮ ವಾತಾವರಣದಲ್ಲಿರೋ ಕಾರ್ಬನ್ ಡೈಆಕ್ಸೈಡ್ ಮ್ಯಾಕ್ಸಿಮಮ್ ಆಗಿ ಯುಟಿಲೈಸ್ ಮಾಡ್ಕೊಳ್ಳೋದು. ಓಕೆನಾ? ಹಾಗಾಗಿ ಏನಾಯ್ತು, ಒಳ್ಳೆ ಕೆಲಸ ಏನ್ ಮಾಡುತ್ತೆ, ಅದು ಅನ್ವಾಂಟೆಡ್ ಕಾರ್ಬನ್ ಡೈಆಕ್ಸೈಡ್ ಇನ್ ಅಟ್ಮಾಸ್ಫಿಯರ್, ಎಸ್ಪೆಷಲಿ ಇನ್ ವಾತಾವರಣ, ನಮ್ಮ ಸುತ್ತಮುತ್ತ ಇರುವಂತದ್ದು, ಪರಿಸರದಲ್ಲಿ ಇರುವಂತದ್ದು ಚೆನ್ನಾಗಿ ಫಿಕ್ಸ್ ಮಾಡಿ ಆಕ್ಸಿಜನ್ ಅನ್ನ ಚೆನ್ನಾಗಿ ಎಮಿಟ್ ಮಾಡುತ್ತೆ. ಹಾಗಾಗಿ ಮಳೆಗಾಲದಲ್ಲಿ ತುಂಬಾ ವಾತಾವರಣ ಕ್ಲಿಯರ್ ಆಗಿರುತ್ತೆ. ಯಾರು ನಮ್ಗೆ ಹೆಲ್ಪ್ ಮಾಡುವಂತದ್ದು, ಆಲ್ಗೆ. ಹಾಗಾಗಿ ನಾವು ಆಲ್ಗೆನ ಅಷ್ಟು ಈಸಿಯಾಗಿ ಬಿಟ್ಕೊಡಕ್ಕಾಗಲ್ಲ. ಓಕೆ, ಸೊ ಅನದರ್ ಬೆಸ್ಟ್ ಎಕ್ಸಾಂಪಲ್, ಬೆಸ್ಟ್ ಫ್ರೆಂಡ್ಸ್ ಆರ್ ಯಾರು ನಮ್ಗೆ ಇಲ್ಲಿ, ಪೋರ್ಫೈರಾ, ಲ್ಯಾಮಿನೇರಿಯಾ, ಸರ್ಗ್ಯಾಸಮ್, ಗೆಲೆಡಿಯಂ, ಗ್ರಾಸಿಲೇರಿಯಾ, ಅಗಾರ್ ಅಗಾರ್. ಓಕೆ, ಈ ಎಲ್ಲ ಪ್ಲಾಂಟ್ ಸ್ಪೀಶೀಸ್ ಏನಿದೆ, ಎಸ್ಪೆಷಲಿ ಆಲ್ಗೆ, examples of algae, these are usually produced in marine environment and these are usually consumed as a food. ಇದನ್ನ ಏನ್ ಮಾಡ್ತಾರೆ ಅಂತಂದ್ರೆ ಆಹಾರವಾಗಿ ಯೂಸ್ ಮಾಡ್ತಾರೆ. ಡೈರೆಕ್ಟ್ ಆಗಿ ತಿನ್ನಕ್ಕಾಗುತ್ತಾ? ಇಲ್ಲ, ಪ್ರೊಸೆಸ್ ಮಾಡ್ಕೊಂಡು ತಿಂತೀವಿ. ಹೇಗೆ? ಈ ಜಾಮ್, ಜೆಲೀಸ್ ಎಲ್ಲ ಕೇಳಿದಿರ, ಯೂಶುವಲಿ ತಿಂದಿರ್ತೀರ. ಯಾವ್ದೋ ಒಂದಷ್ಟು ಚಾಕ್ಲೇಟ್ಸ್ ಬರುತ್ತೆ, ಜೆಲಿ ಚಾಕ್ಲೇಟ್ಸ್, ಐಸ್ ಕ್ರೀಮ್, ಕೇಕ್ಸ್. ಓಕೆ, ಇದ್ರ ಎಲ್ಲದಕ್ಕೂ ಕೂಡ ಈ ಅಗಾರ್ ಪೌಡರ್ನ ಯೂಸ್ ಮಾಡ್ಕೊಳ್ಳೋದು. ಕಾಣಿಸ್ತಿದ್ಯಾ? ಈ ಅಗಾರ್ ಪೌಡರ್ನ ಎಲ್ಲಿ ಮಾಡ್ತಾರೆ? ಸೀ ವೀಡ್ಸ್ ಅಂತ ಹೇಳ್ತೀವಿ. ಇದನ್ನ ಪ್ರಾಸೆಸ್ ಮಾಡಿ ಲ್ಯಾಬೊರೇಟರಿಯಲ್ಲಿ, ಫ್ಯಾಕ್ಟ್ರಿಯಲ್ಲಿ ಕಂಪ್ಲೀಟ್ ಆಗಿ ಒಂದು ಸೆಕ್ಷನ್ ಅಲ್ಲಿ ಗ್ರೋ ಮಾಡ್ತಾರೆ. ಈಸಿಯಾಗಿ ಗ್ರೋ ಆಗುತ್ತೆ. ಗ್ರೋ ಆದ್ಮೇಲೆ ಅದನ್ನ ಡ್ರೈ ಮಾಡಿ ಫರ್ದರ್ ಪ್ರಾಸೆಸ್ ಮಾಡಿ ಈ ತರ ಪೌಡರ್ ಮಾಡ್ತಾರೆ. ಈ ತರ ಬಾಕ್ಸಸ್ ಅಲ್ಲಿ ಅವೈಲೇಬಲ್ ಇರುತ್ತೆ. ದೆನ್ ದಿಸ್ ಇಸ್ ಯೂಶುವಲಿ ಯೂಸ್ಡ್ ಫಾರ್ ಗ್ರೋಯಿಂಗ್ ಆಫ್ ದ ಫಂಗೈ. ಕೆಲವೊಂದು ಲ್ಯಾಬೊರೇಟರಿಯಲ್ಲಿ ಮೈಕ್ರೋ ಆರ್ಗನಿಸಮ್ ನ ಗ್ರೋ ಮಾಡೋದಕ್ಕೆ ಜೆಲ್ಲಿಂಗ್ ಏಜೆಂಟ್ ಆಗಿ ಯೂಸ್ ಮಾಡ್ತೀವಿ. ಓಕೆ, ಅದರ್ವೈಸ್ ದೀಸ್ ಆರ್ ಯೂಶುವಲಿ ಯೂಸ್ಡ್ ಇನ್ ಫುಡ್ ಪ್ರಾಡಕ್ಟ್ ಆಗಿ ಕೂಡ ಯೂಸ್ ಮಾಡ್ಕೊಳ್ತೀವಿ. ಜೆಲ್ಲೀಸ್ ಇರ್ಬೋದು, ಕ್ರೀಮ್ಸ್ ಇರ್ಬೋದು, ಐಸ್ ಕ್ರೀಮ್ಸ್ ಇರ್ಬೋದು, ಕೇಕ್ಸ್ ಇರ್ಬೋದು. ಓಕೆ, ಈ ಎರಡು ಏನಿದೆ, ಗೆಲೆಡಿಯಂ ಅಂಡ್ ಗ್ರಾಸಿಲೇರಿಯಾ, ಇದು ಎಕ್ಸಾಮ್ ಅಲ್ಲಿ ರೀಸೆಂಟ್ ಆಗಿ ಕೇಳಿದ್ದಾರೆ. ಸೊ which algae species or example of species are usually used in factory ಅಂತ ಕೇಳಿದ್ದಾರೆ. So you have to remember this point. Okay, another new thing is ರೀಸೆಂಟ್ ಆಗಿ ಬಂದಿರೋ ಇನ್ಫಾರ್ಮೇಶನ್ ಏನ್ ಗೊತ್ತಾ, ಈ ಸೀ ವೀಡ್ಸ್ ಏನಿದೆ, ನಮ್ಮ ಪೆಟ್ರೋಲ್ ಕನ್ಸಂಪ್ಷನ್ ನಾವು ಎಕ್ಸೆಸ್ ಆಗಿ ಮಾಡ್ತಾ ಇದೀವಲ್ಲ, ಎಲ್ಲರ ಮನೇಲೂ ವೆಹಿಕಲ್ ಇದ್ದೇ ಇರುತ್ತೆ ಸಾಮಾನ್ಯವಾಗಿ. ಅಲ್ಲೇನಾಗುತ್ತೆ, ನಾವು ಪೆಟ್ರೋಲ್ನ ಅಥವಾ ಡೀಸೆಲ್ನ ಹಾಕ್ಬೇಕು. ಅದು ಎಲ್ಲಿಂದ ಬರುತ್ತೆ ನಮ್ಗೆ ಗೊತ್ತಿರೋದು, ಭೂಮಿಯಿಂದ ಬರುತ್ತೆ. ಅದನ್ನ ಎಕ್ಸ್ಟ್ರಾಕ್ಟ್ ಮಾಡ್ತೀವಿ ಅಂತ. ಬಟ್ ಆ ಸೋರ್ಸಸ್ ಎಲ್ಲ ಈಗ ನಾವು ಏನಾಗ್ತಾ ಇದೆ, ಡಿಕ್ರೀಸ್ ಆಗ್ತಾ ಇದೆ. ಸೊ ಒಬ್ಬ IIT ಬಾಂಬೆಯಲ್ಲಿ ಸೈಂಟಿಸ್ಟ್ ಆಗಿರೋರು ಏನ್ ಮಾಡಿದ್ರು, ಇಂಜಿನಿಯರ್ಸ್, ಅವರು ಬಯಾಲಜಿನ ಯೂಸ್ ಮಾಡ್ಕೊಂಡ್ರು. ನೋಡಿ ಇಲ್ಲಿ, ಇಂಜಿನಿಯರ್ಸ್ ಏನಾದ್ರು ಬಯಾಲಜಿ ಕಾನ್ಸೆಪ್ಟ್ ನ ಯೂಸ್ ಮಾಡ್ಕೊಂಡು ರೈಟ್ ನೌ ಕರೆಂಟ್ ಸಿಚುವೇಶನ್ ಪ್ರಾಬ್ಲಮ್ ಏನಿದೆ, ಯಾವ್ದಿದೆ ಇಲ್ಲಿ, ನಮ್ಗೆ ಫ್ಯೂಯಲ್ ನಾವು ಜಾಸ್ತಿ ಯೂಸ್ ಮಾಡ್ತಾ ಇದ್ದೀವಿ, ಅದ್ರ ರಿಸೋರ್ಸಸ್ ಕಡಿಮೆ ಆಗ್ತಾ ಇದೆ. ಹಾಗಾಗಿ ನೆಕ್ಸ್ಟ್ ಫ್ಯೂಚರ್ ಅಲ್ಲಿ ನಮ್ಗೆ ಪೆಟ್ರೋಲ್ ಇರೋದಿಲ್ಲ. ಅದನ್ನ ನಾವು ಹೊರಗಡೆಯಿಂದ ಇಂಪೋರ್ಟ್ ಮಾಡಬೇಕು. ಅಂದ್ರೆ ಹೊರಗಡೆಯಿಂದ ತರ್ಸ್ಕೊಂಡಾಗ ಏನಾಗುತ್ತೆ, ಪೆಟ್ರೋಲ್ ವ್ಯಾಲ್ಯೂನು ಜಾಸ್ತಿ ಆಗುತ್ತೆ, ಕಾಸ್ಟ್ ಜಾಸ್ತಿ ಆಗುತ್ತೆ. ಅಫ್ಕೋರ್ಸ್ ಈ ಕಾಸ್ಟ್ ಇದೆ. ಸೊ ಅದನ್ನ ಕಡಿಮೆ ಮಾಡ್ಬೇಕು ಅಂತ ಹೇಳಿ ಏನ್ ಮಾಡಿದ್ರು, ಸೀ ವೀಡ್ಸ್, ಇದೆಲ್ಲ ಕೂಡ ಸೀ ವೀಡ್ಸ್. ಓಕೆ, ಈ ಫಸ್ಟ್ ಏನಿದೆ ಇದೆಲ್ಲದೂ ಕೂಡ ಸಮುದ್ರದಲ್ಲಿ ಸಿಗುವಂತದ್ದು. ಈ ಸೀ ವೀಡ್ಸ್ ನ ಚೆನ್ನಾಗಿ ಗ್ರೋ ಮಾಡಿ ಅದರಿಂದ ಫ್ಯೂಯಲ್ ಅನ್ನ ರೆಡಿ ಮಾಡಿದ್ದಾರೆ. ಅದು ಇನ್ನೇನ್ ಕೊನೆ ಹಂತದಲ್ಲಿ ಇದೆ. ಅದು ಸಕ್ಸಸ್ ಆಯ್ತು ಅಂತಂದ್ರೆ ವಿ ಕ್ಯಾನ್ ಯೂಸ್ ಬಯೋಫ್ಯೂಯಲ್ ಫಾರ್ ಅವರ್ ವೆಹಿಕಲ್ಸ್. ಓಕೆ, ನಾನು ಹೇಳಿದ್ನೆ ಅಲ್ವಾ, ನಾವು ಇದಕ್ಕೆ ನೇಚರ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ವಿ ಅಂತಂದ್ರೆ ಯು ಕ್ಯಾನ್ ಗೋ ಎನಿವೇ. ಓಕೆ, ಸೊ ರೈಟ್. ಓಕೆ, ಸೂಪರ್.
So here some of the algae are also used as a nutritional content, otherwise daily supplements. ಕೆಲವೊಂದಷ್ಟು ಕಡೆ ಸಿಗುತ್ತೆ, ಇದು ಮಾರ್ಕೆಟ್ ಅಲ್ಲಿ ಮೆಡಿಕಲ್ ಶಾಪ್ ಅಲ್ಲಿ ಸಿಗುತ್ತೆ. ಎಲ್ಲ ಮೆಡಿಕಲ್ ಶಾಪ್ ಅಲ್ಲಿ ಸಿಗಲ್ಲ, ಯಾವ್ದಾದ್ರು ದೊಡ್ಡ ದೊಡ್ಡ ಸಿಟಿ ಮೆಡಿಕಲ್ ಶಾಪ್ ಅಲ್ಲಿ ಇದು ಸಿಗುತ್ತೆ. ಇದ್ರ ಟ್ಯಾಬ್ಲೆಟ್ಸ್ ಯಾವ್ದು ಟ್ಯಾಬ್ಲೆಟ್ಸ್? ಆಲ್ಗೆ, ಕ್ಲೋರೆಲ್ಲಾ ಅಂಡ್ ದೆನ್ ಸ್ಪಿರುಲಿನಾ. ದೀಸ್ ಹ್ಯಾವ್ highest amount of rich nutrients, ವಿಟಾಮಿನ್ಸ್, ಪ್ರೋಟೀನ್ಸ್, ಇದೆಲ್ಲ ರಿಚ್ ಇರೋದ್ರಿಂದ ಈ ಕೆಲವೊಬ್ಬರಿಗೆ ನರ ವೀಕ್ನೆಸ್ ಆಗಿರುತ್ತೆ, ಇವನ್ ಬೋನ್ಸ್ ವೀಕ್ ಆಗಿರುತ್ತೆ, ಆಸ್ಟಿಯೋಪೋರೋಸಿಸ್ಗೆ. ಸೊ ಏಜ್ ಆಫ್ಟರ್ 50 ಏನಾಗ್ತಾ ಹೋಗುತ್ತೆ, ಬಾಡಿ ಮ್ಯಾಚುರಿಂಗ್ ಸಿಸ್ಟಮ್ ಅಥವಾ ರೀಮ್ಯಾಚುರಿಂಗ್ ಸಿಸ್ಟಮ್ ಏನಾಗುತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ. ಇನ್ ಸಚ್ ಕೇಸಸ್ these protein supplements, vitamin supplements, calcium supplements are essential for the body. In such cases doctors usually prescribe these tablets. ಯಾವ್ದು ಎಲ್ಲಿಂದ ಬರುತ್ತೆ? ಮೇಜರ್ ಆಗಿ ಆಲ್ಗೆ. ಹಾಗಾಗಿ ಇದನ್ನ ಪ್ರೋಟೀನ್ ರಿಚ್ ಯೂನಿಸೆಲ್ಯುಲಾರ್, ಕ್ಲೋರೆಲ್ಲಾಕ್ಕೂ ಕೂಡ ಯೂನಿಸೆಲ್ಯುಲಾರ್, ಸ್ಪಿರುಲಿನಾ ಕೂಡ ಯೂನಿಸೆಲ್ಯುಲಾರ್. ಇದನ್ನ ಸ್ಪೇಸಿಗೆಲ್ಲ ಹೋಗ್ತಾರಲ್ವಾ, ಈಗ ಎಷ್ಟು ನೋಡಿದಿರಿ, ಚಂದ್ರಯಾನ, ಸೂರ್ಯ ಏನು ಮಂಗಳಯಾನ, ಎಷ್ಟೊಂದು ಜನ ಹೋಗಿ ಬಂದ್ರು, ಕಲ್ಪನಾ ಚಾವ್ಲಾ ಎಲ್ಲ ನೋಡಿದಿರಿ. ಸೊ ಅವರೆಲ್ಲರೂ ಏನ್ ಮಾಡ್ತಾರೆ, ಈ ಟ್ಯಾಬ್ಲೆಟ್ಸ್ ನ ಕನ್ಸ್ಯೂಮ್ ಮಾಡ್ತಾರೆ. ಯಾಕೆ ಅಂತಂದ್ರೆ ಅಲ್ಲಿ ಫುಡ್ ಸಪ್ಲಿಮೆಂಟ್ಸ್ ಕಡಿಮೆ ಇರೋದ್ರಿಂದ ನಾವು ಎಲ್ಲದನ್ನೂ ಹೊತ್ಕೊಂಡು ಹೋಗಕ್ಕಾಗಲ್ಲ. ಇಡೀ ಸಂತೆ ಮಾರ್ಕೆಟ್ ನೆಲ್ಲ ರಾಕೆಟ್ ಅಲ್ಲಿ ಹಾಕೊಂಡು ಹೋಗಕ್ಕಾಗಲ್ಲ. ಸೊ ಇನ್ ಸಚ್ ಕೇಸಸ್ ಏನಾಗುತ್ತೆ, ಬಾಟಲ್ ಅಲ್ಲಿ ವಿತ್ ದೀಸ್ ಟ್ಯಾಬ್ಲೆಟ್ಸ್ ಆರ್ ಇನಫ್ ಫಾರ್ ದೆಮ್. ಈ ಟ್ಯಾಬ್ಲೆಟ್ಸ್ ಏನ್ ಮಾಡುತ್ತೆ, ಡೈಲಿ ಬೇಕಾಗಿರುವಂತ ಸಪ್ಲಿಮೆಂಟ್ ಅನ್ನ ಕೊಡ್ತಾ ಹೋಗುತ್ತೆ ಬಾಡಿಗೆ. ಹಾಗಾಗಿ ಸ್ಪೇಸ್ ಅಲ್ಲಿ ನಮ್ಗೆ ಏನೇನೆಲ್ಲ ಎನರ್ಜಿ ಬೇಕು ಆ ಕೆಲಸ ಮಾಡೋದಕ್ಕೆ ದಿಸ್ ಇಸ್ ಇನಫ್. ಅದರ್ ದನ್ ದ್ಯಾಟ್, ಇಲ್ಲಿ ಇದು ಬ್ರೌನ್ ಕಲರ್ ಇದೆ, ಇದು ಸಮುದ್ರದಲ್ಲಿ ಸಿಗುವಂಥದ್ದು. ಹಾಗಾಗಿ ಮರೈನ್ ಬ್ರೌನ್ ಆಸ್ ವೆಲ್ ಆಸ್ ರೆಡ್ ಆಲ್ಗೆ ಆಲ್ಸೋ ಪ್ರೊಡ್ಯೂಸಸ್ ಹೈಡ್ರೋಕೊಲೈಡ್ಸ್. ಹೈಡ್ರೋಕೊಲೈಡ್ಸ್ ಅಂದ್ರೇನು? ಹೈಡ್ರೋ ಅಂತಂದ್ರೆ ವಾಟರ್, ವಾಟರಿ ಕಂಟೆಂಟ್. ಕೊಲೈಡ್ಸ್ ಅಂತಂದ್ರೆ ಸಮ್ ಆಫ್ ದ ಸಬ್ಸ್ಟೆನ್ಸಸ್, ಯೂಸ್ಫುಲ್ ಸಬ್ಸ್ಟೆನ್ಸಸ್ ಪ್ರೊಡ್ಯೂಸ್ಡ್ ಥ್ರೂ, ಅದರ್ವೈಸ್ ಮಾಲಿಕ್ಯುಲರ್ ಸ್ಟ್ರಕ್ಚರ್ ಏನಿದೆ, ವಾಟರ್ ಮಾಲಿಕ್ಯೂಲ್ H2O. ಕೊಲೈಡಲ್, ಕೆಮಿಸ್ಟ್ರಿ ಬಂದಿದೆ ಅಲ್ವಾ, ಕೊಲೈಡ್ಸ್, ಕೊಲೈಡಲ್ ನೇಚರ್. ಸೊ ಈ ಸಬ್ಸ್ಟೆನ್ಸಸ್ ನ, ಜೆಲಿ ಲೈಕ್ ಸಬ್ಸ್ಟೆನ್ಸಸ್ ನ, ಮಿಸಿಲೇನಿಯಸ್ ಸಬ್ಸ್ಟೆನ್ಸಸ್ ನ ಹಾಗೆ ಪ್ರೊಡ್ಯೂಸ್ ಮಾಡುತ್ತೆ. ಅದನ್ನ ಫಾರ್ ಎಕ್ಸಾಂಪಲ್ ಆಲ್ಜಿನ್, ಕೆರಾಜಿನ್. ಓಕೆ, ಇದೇನಾಗುತ್ತೆ, ನಾವು ಯೂಶುವಲಿ ಕಮರ್ಷಿಯಲ್ ಆಗಿ ಯುಟಿಲೈಸ್ ಮಾಡ್ಕೊಳ್ಬಹುದು. ಜಸ್ಟ್ ಲೈಕ್ ಅಗಾರ್ ಅಗಾರ್ ಇಲ್ಲಿ ಇತ್ತಲ್ವಾ ಲಾಸ್ಟ್ ಅಲ್ಲಿ, ಅಗಾರ್ ಅಗಾರ್, ಅದೇ ತರ ನಾವಿಲ್ಲಿ ಯುಟಿಲೈಸ್ ಮಾಡ್ಕೊಳ್ಬಹುದು. ಹಾಗಾಗಿ ನಾವೇನು ಜಾರಿ ಬೀಳೋ ಪ್ಲಾಂಟ್ಸ್ ಅಂತ ಹೇಳ್ತೀವಲ್ಲ, ಅಥವಾ ಪ್ಲಾಂಟ್ಸ್ ಎಲ್ಲ ನಮ್ಮನ್ನ ಜಾರಿ ಬೀಳ್ಸುತ್ತೆ ಅಂತ ಹೇಳ್ತೀವಲ್ಲ, ದೋಸ್ ಆರ್ ಎಸ್ಪೆಷಲಿ ಹೆಲ್ಪ್ಫುಲ್ ಫಾರ್ ಹ್ಯೂಮನ್ ಪರ್ಪಸ್ ಓನ್ಲಿ. ಹ್ಯೂಮನ್ಗೆ ಹೆಲ್ಪ್ಫುಲ್ ಆಗೇ ಇರುತ್ತೆ, ಬಟ್ ವಿ ಹ್ಯಾವ್ ಟು ಲುಕ್ ಔಟ್ ದ್ಯಾಮ್. ಸೊ ನೆಕ್ಸ್ಟ್ ಇಸ್ ಕ್ಲಾಸಿಫಿಕೇಶನ್. ಸೊ ತುಂಬಾ ಬ್ರೀಫ್ ಆಗಿ ಹೇಳ್ತಾ ಹೋಗ್ತೇನೆ, ಟೈಮ್ ಇಸ್ ರನ್ನಿಂಗ್ ಔಟ್. ಓಕೆ, what are the classes here? Classes of algae, Chlorophyceae. That means based on the color pigments as well as their character, size, and then stored food material. Those are classified into 3 types. Chlorophyceae, that means green algae. ಇಲ್ಲಿ ಏನಾಗಿರುತ್ತೆ, ಕ್ಲೋರೋಫಿಲ್ ಕಂಟೆಂಟ್ ಜಾಸ್ತಿ ಇರುತ್ತೆ, ಗ್ರೀನ್ ಕಲರ್ ಇರುತ್ತೆ, ಹಾಗಾಗಿ ಇದನ್ನ ಕ್ಲೋರೋಫೈಸಿಯೆ. ಓಕೆ, ಫಿಯೋಫೈಸಿಯೆ ಅಂದ್ರೆ ಕಂಪ್ಲೀಟ್ ಆಗಿ ಬ್ರೌನ್ ಆಲ್ಗೆ, ಬ್ರೌನ್ ಕಲರ್ ಇರುತ್ತೆ. ಎಸ್ಪೆಷಲಿ ಎಲ್ಲಿರುವಂತದ್ದು, ಇದು ಸಿ, ಸಮುದ್ರದಲ್ಲಿ ಮೇಜರ್ ಆಗಿ ನಾವು ನೋಡುವಂಥದ್ದು. ಬಟ್ ಕ್ಲೋರೋಫೈಸಿಯೆ ವಿ ಕ್ಯಾನ್ ಆಲ್ಸೋ ಸಿ ಅಂಡರ್ ವಾಟರ್ ಬಾಡೀಸ್, ಲೇಕ್ ಇರ್ಬೋದು, ರಿವರ್ ಇರ್ಬೋದು, ಇದ್ರಲ್ಲೆಲ್ಲ ನೋಡ್ತೀವಿ. ಬಟ್ ಫಿಯೋಫೈಸಿಯನ್ನ ನಾವು ಮ್ಯಾಕ್ಸಿಮಮ್ ಆಗಿ ನೋಡುವಂಥದ್ದು ಸಿ ಅಲ್ಲಿ ಮಾತ್ರ, ಸಿ ವೀಡ್ಸ್. ಹಾಗಾಗಿ ಇದನ್ನ ಸಿ ವೀಡ್ಸ್ ಅಂತಾನೆ ಜಾಸ್ತಿ ನೇಮ್ ಮಾಡುವಂಥದ್ದು. ದೆನ್ ರೋಡೋ ಮೀನ್ಸ್ ಬ್ರೌನ್ ಕಲರ್, otherwise red color. So these are also present in sea, under the sea. Okay, that's why based on such characters those are classified. Look at here, this is a very important content, otherwise table. ತುಂಬಾ ಹೆಲ್ಪ್ ಆಗುತ್ತೆ ನಿಮ್ಮ ಎಕ್ಸಾಮ್ ಪರ್ಪಸ್ಗೂ ಕೂಡ, ಜೊತೆಗೆ ನಿಮ್ಗೆ ನೆನ್ಪಿಟ್ಕೊಳ್ಳೋದಕ್ಕೂ ಕೂಡ ಈಸಿ ಆಗ್ತಾ ಹೋಗುತ್ತೆ. ಇದು 3 ಕ್ಲಾಸಿಫಿಕೇಶನ್ ಇದೆ ಬೇಸ್ಡ್ ಆನ್ ದ ಕಂಪೋನೆಂಟ್. ಯಾವುದು? ಗ್ರೀನ್ ಆಲ್ಗೆ, ಬ್ರೌನ್ ಆಲ್ಗೆ. ಕಾಮನ್ ನೇಮ್ ಏನು? ಕ್ಲೋರೋಫೈಸಿಯೆ, ಇದು ಗ್ರೀನ್ ಆಲ್ಗೆ. ಫಿಯೋಫೈಸಿಯೆ ಅಂತಂದ್ರೆ ಬ್ರೌನ್, ರೋಡೋಫೈಸಿಯೆ ರೆಡ್ ಆಲ್ಗೆ. ಮೇಜರ್ ಪಿಗ್ಮೆಂಟ್ ಕ್ಲೋರೋಫಿಲ್ ಎ,
B. In second, chlorophyll A, C, ಫ್ಯೂಕೋಕ್ಸಾಂಥಿನ್. ಇದು ಕೂಡ ಎಕ್ಸಾಮಿಗೆ ಕೇಳಿರುವಂಥದ್ದು. ಓಕೆ, ನಿಮ್ಮ MCQ ಎಕ್ಸಾಮ್ ಫಸ್ಟ್ ಪಾರ್ಟ್ ಅಲ್ಲಿ MCQ ಬರುತ್ತಲ್ಲ ಬೋರ್ಡ್ ಎಕ್ಸಾಮ್ ಅಲ್ಲಿ, ಅದಕ್ಕೂ ಕೇಳ್ತಾರೆ. ಸೊ ಯು ಹ್ಯಾವ್ ಟು ರೈಟ್ ಆಸ್ ವೆಲ್ ಆಸ್ ರಿಮೆಂಬರ್ ಎವ್ರಿ ಡೇ. ನೀವು ಪ್ರತಿ ದಿನಾನು ಕೂಡ ಗ್ಲಾನ್ಸ್ ಮಾಡ್ತಾ ಇರಬೇಕು. ದೆನ್ ಓನ್ಲಿ ಯು ಕ್ಯಾನ್ ಕ್ಯಾಚ್ ದ ಥಿಂಗ್. ಓಕೆ, ದೆನ್ ಸ್ಟೋರ್ಡ್ ಫುಡ್ ಮಟೀರಿಯಲ್ ಯಾವುದಿಲ್ಲಿ? ಸ್ಟಾರ್ಚ್, ಮ್ಯಾನಿಟಾಲ್, ಲ್ಯಾಮಿನೇರಿಯಾ, ಆಸ್ ವೆಲ್ ಆಸ್ in third classification, fluoridine starch. These three are different component, especially present in different classes of algae. Major agi cell wall el enirutte, cellulose irutte, cellulose as well as algin. Algin ಮತ್ತೆ cellulose ಇರೋದ್ರಿಂದನೇ ಏನಾಯ್ತು, ವಾಟರ್ ಬಾಡಿಯಲ್ಲಿ ಈಸಿಯಾಗಿ ವಿತ್ಸ್ಟ್ಯಾಂಡ್ ಆಗುತ್ತೆ. ವಿತ್ಸ್ಟ್ಯಾಂಡ್ ಅಂದ್ರೆ ಏನು, ಕಂಪ್ಲೀಟ್ ಆ ಎನ್ವಿರಾನ್ಮೆಂಟ್ಗೆ ಸೆಟಪ್ ಆಗ್ತಾ ಹೋಗುತ್ತೆ. ಓಕೆ, ಇಲ್ಲಿ ಅನದರ್ important thing ಏನು, flagellar number and position of insertion. This is a typical character in each classification. 2 to 8 flagella. ಫ್ಲಾಜೆಲ್ಲಾ ಅಂದ್ರೆ ಏನ್ ಹೇಳಿದ್ವಿ ನಾವು ಅವಾಗಲೇ? ಆಂಟಿನಾ ಅಂತ ಹೇಳಿದ್ವಿ. 8 ಇರ್ಬೋದು ಅಥವಾ 2 ಇರ್ಬೋದು, ಈಕ್ವಲ್ ಆಗಿರ್ಬೋದು, ಅಥವಾ ಒಂದು ಮೇಲ್ಗಡೆ ತಲೆ ಮೇಲ್ಗಡೆ ಇರುತ್ತೆ, ಇಲ್ಲ ಇನ್ನೊಂದು ನಮ್ಗೆ ಕಿವಿ 2 ಸೈಡ್ ಕೊಟ್ಟಿದಾರಲ್ಲ ದೇವರು, ಅದೇ ತರ ಆಲ್ಗೆಗೆ ಏನ್ ಮಾಡುತ್ತೆ, ಸೈಡ್ ಅಲ್ಲಿ ಎಲ್ಲರೂ ಇರ್ಬೋದು. ಇದು ಮೇಲ್ಗಡೆ. ಆಪಿಕಲ್ ಅಂತಂದ್ರೆ ಟರ್ಮಿನಾಲಜಿ ನೆನ್ಪಿಟ್ಕೊಳ್ಳಿ. ಆಪಿಕಲ್ ಅಂತಂದ್ರೆ ಅಟ್ ದ ಟಾಪ್, ಅಟ್ ದ ಫಸ್ಟ್. ಅನ್ಇಕ್ವಲ್, ಒಂದು ದೊಡ್ಡದು ಒಂದು ಚಿಕ್ಕದಿರ್ಬೋದು. ಲ್ಯಾಟರಲ್, ಲ್ಯಾಟರಲ್ ಅಂತಂದ್ರೆ ಮೀನ್ಸ್ ಸೈಡ್ಗೆ ಹೀಗೆ ಇರುತ್ತೆ, ಸೈಡಿಗೆ ಅಂತ ಹೇಳ್ತೀವಿ, ಅದಕ್ಕೆ ಲ್ಯಾಟರಲ್. ಕೆಲವೊಂದರಲ್ಲಿ ಕಂಪ್ಲೀಟ್ ಆಗಿ ಆಬ್ಸೆಂಟ್ ಇರುತ್ತೆ. ದೆನ್ ಹ್ಯಾಬಿಟ್ಯಾಟ್. ಹ್ಯಾಬಿಟ್ಯಾಟ್ ಅಂದ್ರೇನು, ನಾವು ಉಳ್ಕೊಳ್ಳೋ ಪ್ರದೇಶ ಅಥವಾ ನಾವು ಉಳ್ಕೊಳ್ಳೋ ಒಂದು ಏರಿಯಾ. ಬಟ್ ಇಲ್ಲಿ ಆಲ್ಗೆ ಎಲ್ಲಿ ಯಾವ ಏರಿಯಾದಲ್ಲಿ ಉಳ್ಕೊಳ್ಳುತ್ತೆ? ಎಸ್ಪೆಷಲಿ ಕ್ಲೋರೋಫೈಸಿಯೆ ಗ್ರೀನ್ ಆಲ್ಗೆ ನಾನು ಹೇಳ್ದಾಗೆ ಫ್ರೆಶ್ ವಾಟರ್, ಸಾಲ್ಟ್ ವಾಟರ್, ಬ್ರಾಕಿಶ್. ಬ್ರಾಕಿಶ್ ಅಂತಂದ್ರೆ ಸಮುದ್ರ ಮತ್ತೆ ನದಿ ನೀರು ಮಿಕ್ಸ್ ಆಗೋ ಜಾಗ ಇರುತ್ತಲ್ಲ, ಅದನ್ನ ನಾವು ಬ್ರಾಕಿಶ್ ವಾಟರ್ ಅಂತ ಹೇಳ್ತೀವಿ. ಇನ್ ಸಚ್ ಏರಿಯಾ ಆರ್ ಇನ್ ಸಚ್ ವಾಟರ್, ಸಾಲ್ಟ್ ಕಾನ್ಸಂಟ್ರೇಷನ್ ಈಸ್ ಸಮ್ಹೌ ವೆರಿ ಲೆಸ್ ಕಂಪೇರ್ ಟು ದ ಸಿ. ಸಮುದ್ರಕ್ಕೆ ಕಂಪೇರ್ ಮಾಡಿದ್ರೆ ಸಾಲ್ಟ್ ಕಾನ್ಸಂಟ್ರೇಷನ್ ಏನಿರುತ್ತೆ ಬ್ರಾಕಿಶ್ ಅಲ್ಲಿ ಸ್ವಲ್ಪ ಕಡಿಮೆ ಇರುತ್ತೆ, ಬಟ್ ಇದು ಉಪ್ಪು ನೀರೇನೆ. ಓಕೆ, ಅದನ್ನ ನಾವು ಬ್ರಾಕಿಶ್ ವಾಟರ್ ಅಂತ ಹೇಳ್ತೀವಿ. ದೆನ್ ಫಿಯೋಫೈಸಿಯೆ ಫ್ರೆಶ್ ವಾಟರ್, ರೇರ್ ಆಗಿರುವಂತದ್ದು. ಮೇಜರ್ ಆಗಿ ಸಾಲ್ಟ್ ವಾಟರ್, ಬ್ರಾಕಿಶ್ ವಾಟರ್ ಮ್ಯಾಕ್ಸಿಮಮ್. ಇಲ್ಲಿ ರೋಡೋಫೈಸಿಯೆ ಫ್ರೆಶ್ ವಾಟರ್ ಅಲ್ಲಿ ತುಂಬಾ ಎಲ್ಲ ಜಾಸ್ತಿ ಸಿಗೋದಿಲ್ಲ. ಮ್ಯಾಕ್ಸಿಮಮ್ ಆಗಿ ನಮ್ಗೆ ಬ್ರಾಕಿಶ್ ವಾಟರ್ ಮತ್ತೆ ಸಾಲ್ಟ್ ವಾಟರ್ ಅಲ್ಲಿ ಈ ಸ್ಪೀಶೀಸ್ ಏನಿದೆ ಡಿಫ್ರೆಂಟ್ ಫಿಯೋಫೈಸಿಯೆ ಮತ್ತೆ ರೋಡೋಫೈಸಿಯೆ ಸಿಗುವಂತದ್ದು. ಅರ್ಥ ಆಗ್ತಿದೆಯಲ್ಲ? ಸೊ ಲುಕ್ ಎಟ್ ಹಿಯರ್ ಎಕ್ಸಾಂಪಲ್ ಸಮ್ ಕ್ಲೋರೋಫೈಸಿಯೆ ಗ್ರೀನ್ ಆಲ್ಗೆ. ಕ್ಲಾಮಿಡೋಮೊನಾಸ್, ನಾನು ಹೇಳಿದ್ನಲ್ವ ಫ್ಲಾಜೆಲ್ಲಾ, ಆಂಟೆನಾ ತರ. Some are unicellular, I mean to say, some are very large. ಕೆಲವೊಂದು ಲಾರ್ಜ್ ಇರುತ್ತೆ, ಕೆಲವೊಂದು ಚಿಕ್ಕದಾಗಿರುತ್ತೆ, ಹೀಗೆ. ದೆನ್ ಯೂಲೋಥ್ರಿಕ್ಸ್, ಇದು ಬಾಡಿ ಏನಿದೆ ಸಿಲಿಂಡ್ರಿಕಲ್ ಶೇಪ್ ಇದೆ. ಸ್ಪೈರೋಗೈರಾ, ಓಕೆ, ರೌಂಡ್ ಇಂದ ರಾಡ್ ಶೇಪ್ ಅಲ್ಲಿ ಕೂಡ ಇರ್ಬೋದು. ಈ ವಾಲ್ವಾಕ್ಸ್ ಏನಿರುತ್ತೆ ಕಾಲೋನಿಯಲ್ಲಿ ಇರುತ್ತೆ. ಇದೆಲ್ಲದೂ ಕೂಡ ಮೈಕ್ರೋಸ್ಕೋಪಿಕ್ ಅಬ್ಸರ್ವೇಷನ್. ದಿಸ್ ಇಸ್ ನಾಟ್ ಅ ಸಿಂಪಲ್ ಪಿಕ್ಚರ್ ಹಿಯರ್, ದಿಸ್ ಇಸ್ ಕಂಪ್ಲೀಟ್ which is the microscopic observation of algae. ಓಕೆ, ಚರ. ಇದನ್ನ ಚರನ ನೀವು ಯೂಶಲಿ ನಮ್ಮ ನಾರ್ಮಲ್ ಐಸ್ಗೆ ಕಾಣುತ್ತೆ. ಇದು ನೀವು ನೋಡಿದ್ರೆ ಅದನ್ನ ಸಿಂಪಲ್ ಆಗಿ ಸ್ವಲ್ಪ ಕಸ ಕಸ ತರ ಅನ್ಸುತ್ತೆ. ದಟ್ ಈಸ್ ಆಕ್ಚುಲಿ ಅ ಚರ. ಇಲ್ಲಿ ಬ್ರಾಂಚಸ್ ಆಕ್ಸಿಸ್ ಇರುತ್ತೆ. ಇದು ಕೂಡ ಮೈಕ್ರೋಸ್ಕೋಪಿಕ್. ದಿಸ್ ಇಸ್ ಆಲ್ಸೋ ಮೈಕ್ರೋಸ್ಕೋಪಿಕ್, ಬಟ್ ದಿಸ್ ಇಸ್ ಅ ಮ್ಯಾಕ್ರೋಸ್ಕೋಪಿಕ್. ಓಕೆ, ವೆರಿ ಲಾರ್ಜ್ ಇನ್ ಸೈಜ್. Then this is a Phaeophyce. ಇದು ನೋಡಿ, ಎಕ್ಟೋಕಾರ್ಪಸ್. ನಿಮ್ಗೆ ಏನ್ ಅನಿಸ್ತಿದೆ? ಪೊರ್ಕೆ ತರ ಅನಿಸ್ತಿದ್ಯಾ ಇದು? ಪೊರ್ಕೆ ಅಂತಾನೆ ನೆನ್ಪಿಟ್ಕೊಂಡ್ಬಿಡಿ. ಎಕ್ಟೋಕಾರ್ಪಸ್ ಪೊರ್ಕೆ ತರ ಇದೆ, ಹೌದು ಅಂತ ಹೇಳಿ ನೆನ್ಪಿಟ್ಕೊಂಡ್ರೆ ಆಯ್ತು. ಸೊ ಆಲ್ ಸೆಟ್ ಇಸ್ ಡನ್. ದೆನ್ ಕೆಲ್ಪ್ಸ್, ಎಸ್ಪೆಷಲಿ ಅಬ್ಸರ್ವ್ಡ್ ಅಂಡರ್ ಸಿ. ದೆನ್ ನಿಮ್ಮ ಬುಕ್ಕಲ್ಲಿ ಏನಿದೆಯಲ್ಲ ಎಕ್ಸಾಕ್ಟ್ ಆಗಿರೋ ಇವರು ಇಮೇಜ್ ಅನ್ನ ಕ್ರಿಯೇಟ್ ಮಾಡಿದ್ದಾರೆ. ಬಟ್ ಹೌ ದೀಸ್ ಪ್ಲಾಂಟ್ಸ್ ಆರ್ ಲುಕ್ ಲೈಕ್ ಅಂಡರ್ ವಾಟರ್. ಓಕೆ, ಲ್ಯಾಮಿನೇರಿಯಾ ಹೀಗೆ ಇರುತ್ತೆ. ಥ್ಯಾಲಸ್ ತರ, ಪ್ಲೇಟ್ ತರ ಇರುತ್ತೆ. ದೆನ್ ಫ್ಯೂಕಸ್, ಇಲ್ಲಿ ನೋಡಿ,
ಸಪರೇಟ್ ಆಗಿ ಕಾಣಿಸ್ತಿದೆಯಲ್ಲ ಹ್ಯಾಲೋ, ಅಲ್ಲಿ ಹ್ಯಾಲೋ ತರ ಕೊಟ್ಟಿದ್ದಾರೆ, ಮಿಡ್ ರೇಪ್, ಏರ್ ಬಬಲ್ಸ್. ಬಟ್ ಇಲ್ಲಿ ಏರ್ ಬಬಲ್ ಅಲ್ಲಿ ಏನಾಗಿರುತ್ತೆ, ಹ್ಯಾಲೋ ತರ ತೋರಿಸಿದ್ದಾರೆ. ಇದು ಕಂಪ್ಲೀಟ್ ಆಗಿ ಫಿಲ್ಡ್ ಸ್ಟ್ರಕ್ಚರ್ ಯಾವುದು, ಏರ್ ಇಂದ ಕಂಟಿನ್ಯೂಸ್ ಆಗಿ ಫಿಲ್ಡ್ ಅದೇನ್ ಮಾಡುತ್ತೆ, ಫ್ಲೋಟ್ ಆಗೋದಕ್ಕೆ ಈಸಿಯಾಗಿ ಹೆಲ್ಪ್ ಆಗ್ತಾ ಹೋಗುತ್ತೆ. ದೆನ್ ಡಿಕ್ಟೋಯಾಟಾ, ಓಕೆ, ಇದು ಕೂಡ somehow ಲೂಸ್ಲಿ ಅರೇಂಜ್ಡ್ ಅಟ್ ದ ರಾಕ್ ಅಲ್ಲಿ ಇರುವಂತದ್ದು. ಓಕೆ, ಯಾವ್ದಿದು, ಬ್ರೌನ್ ಆಲ್ಗೆ. ದೆನ್ ರೋಡೋಫೈಸಿಯೇ, ರೆಡ್ ಆಲ್ಗೆ. ಯಾಕೆ ರೆಡ್ ಆಲ್ಗೆ? ಇದು ಕಂಪ್ಲೀಟ್ ಆಗಿ ರೆಡ್ ಅಪಿಯರೆನ್ಸ್ ಕೊಡೋದ್ರಿಂದ those are referred as well as pigment is also present in the red formation. ಆ ಪಿಗ್ಮೆಂಟ್ ಏನಿದೆ, ಪಿಗ್ಮೆಂಟ್ ಅಂದ್ರೆ ಕಲರೇಷನ್, ಆ ಕಲರೇಷನ್ ಕೊಡೋದೇ ರೆಡ್ ಆಗಿರೋದ್ರಿಂದ ಇದನ್ನ ರೆಡ್ ಆಲ್ಗೆ ಅಂತ ಹೇಳ್ತೀವಿ. ಪಾಲಿಸೈಫೋನಿಯಾ, ಪಾರ್ಫೈರಿಯಾ, ಓಕೆ, ಗ್ರಾಸಿಲೇರಿಯಾ. ಇಲ್ಲ, ನಾ ಹೇಳಿದ್ನಲ್ಲ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಂದ್ರೆ ತುಂಬಾ ಇಂಪಾರ್ಟೆಂಟ್. ಆಸ್ ವೆಲ್ ಆಸ್ ಇದನ್ನ ಕಮರ್ಷಿಯಲ್ ಆಗಿ ಯೂಸ್ ಮಾಡ್ತೀವಿ. ಇದರಿಂದನೇ ಜೆಲಿ ಲೈಕ್ ಸಬ್ಸ್ಟೆನ್ಸಸ್ ಅಥವಾ ಅಗಾರ್ ಅಗಾರ್ ತರ ಯೂಸ್ ಮಾಡೋ ಕಂಪೋನೆಂಟ್ ನ ಫುಡ್ ಇಂಡಸ್ಟ್ರಿಯಲ್ಲಿ ಯೂಸ್ ಮಾಡ್ತೀವಲ್ಲ. ಲುಕ್ ಎಟ್ ಹಿಯರ್, ದೀಸ್ ಆರ್ ದ ಪ್ಲಾಂಟ್ಸ್, ಆಲ್ಗೆ. ಓಕೆ, ದಿಸ್ ಈಸ್ ಯೂಶುವಲಿ ಹ್ಯೂಮನ್ ಫ್ರೆಂಡ್ಲಿ ಆಸ್ ವೆಲ್ ಆಸ್ ಎಕನಾಮಿಕ್ ಇಂಪಾರ್ಟೆಂಟ್. ಎಕನಾಮಿಕ್ ಇಂಪಾರ್ಟೆಂಟ್ ಅಂದ್ರೇನು, ನಾವು ಅದನ್ನ ಯೂಸ್ ಮಾಡ್ಕೊಂಡು ಅದ್ರ ಪ್ರೊಡಕ್ಷನ್ ಇಂದ ನಮ್ಗೆ ಏನಾಗುತ್ತೆ, ನಮ್ಗೆ ಒಂದ್ ಸ್ವಲ್ಪ ದುಡ್ಡು ಬರುತ್ತೆ. ಹಾಗಾಗಿ ಅದನ್ನ ನಾವು ಎಕನಾಮಿಕ್ ಅಂತ ಹೇಳ್ತೀವಿ. ಓಕೆ, ಇಲ್ಲಿ ನೋಡಿ, ಈ ತರ ಸಮುದ್ರದ ಆಳದಲ್ಲಿ ಮತ್ತೆ ಫ್ರೆಶ್ ವಾಟರ್ ಅಂತ ಹೇಳಿದ್ದಾರೆ ಇಲ್ಲಿ, ಅಥವಾ ಬ್ರಾಕಿಶ್ ವಾಟರ್ ಅಲ್ಲಿ ಈ ರಾಕಿಗೆಲ್ಲ ಅಂದ್ರೇನು, ಕಲ್ಲಿನ ಸಂದಿಯಲ್ಲೆಲ್ಲ ಹೀಗೆ ಅಟ್ಯಾಚ್ ಹಾಕೊಂಡು ಬೆಳೆದಿರುತ್ತೆ. ಓಕೆ, ಸೊ ನೆಕ್ಸ್ಟ್ ಇಸ್ ಬ್ರಯೋಫೈಟಾ. ದಿಸ್ ಇಸ್ ಆಲ್ಮೋಸ್ಟ್ ಟೈಮ್ ಇಸ್ ರನ್ನಿಂಗ್ ನಾವ್ ಔಟ್. ಬೇಗ ಹೇಳ್ಬಿಡ್ತೇನೆ. ವಾಟ್ ಇಸ್ ಬ್ರಯೋಫೈಟ್? ದಿಸ್ ಇಸ್ ಅ ಆಂಫಿಬಿಯನ್ ಆಫ್ ದ ಪ್ಲಾಂಟ್ ಕಿಂಗ್ಡಮ್. ಈ ಪಾಯಿಂಟ್ ನ ನೆನ್ಪಿಟ್ಕೊಳ್ಳಿ, ಇದು ಕೂಡ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ. ಆಂಫಿಬಿಯನ್ಸ್ ಆಫ್ ದ ಪ್ಲಾಂಟ್ ಕಿಂಗ್ಡಮ್. ಇಲ್ಲಿ ನೋಡಿದಿರಲ್ವಾ, ಇಲ್ಲೆಲ್ಲ ಕಾಣಿಸ್ತಿದೆಯಲ್ಲ, ದಿಸ್ ಇಸ್ ನಾಟ್ ಅ ಸಿಂಪಲ್ ಪಿಕ್ಚರ್ ಹಿಯರ್, ದಿಸ್ ಇಸ್ ಅ ರಿಯಲ್ ಪಿಕ್ಚರ್. ಎಲ್ಲಿ ಕಾಂಪೌಂಡ್ ಮೇಲೆ, ಮರಗಳ ಮೇಲೆ, ಮತ್ತೆ ನಿಮ್ಮ ಯೂಶುವಲಿ ಮೇಜರ್ ಆಗಿ ಕಾಣೋದು ಎಲ್ಲೆಲ್ಲ ಮಣ್ಣಿರುತ್ತೆ ಅಲ್ಲೆಲ್ಲ ಮ್ಯಾಕ್ಸಿಮಮ್ ಆಗಿ ಮಳೆಗಾಲದಲ್ಲಿ ಕಾಣುವಂತ ಬ್ರಯೋಫೈಟ್ಸ್. ಈ ಬ್ರಯೋಫೈಟ್ಸ್ ಏನಿದೆ, ಆಲ್ಗೆಕ್ಕಿಂತ ಸ್ವಲ್ಪ ವಿಭಿನ್ನ ಅಥವಾ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ವೈ? ಬಿಕಾಸ್ ದೇ ಪ್ರೆಸೆಂಟ್ ಇನ್ ಬೋತ್ ವಾಟರ್ ಆಸ್ ವೆಲ್ ಆಸ್ ಸಾಯಿಲ್. ಎರಡರಲ್ಲೂ ಇರುತ್ತೆ, ಆ ಕಡೆನೂ ಇದೆ, ಈ ಕಡೆನೂ ಇದೆ. ಹಾಗಾಗಿ ಅದನ್ನ ಏನ್ ಹೇಳ್ತೇವೆ, ಆಂಫಿಬಿಯನ್ಸ್ ಅಂತ ಹೇಳ್ತೀವಿ. ದೇ ಕ್ಯಾನ್ ಗ್ರೋ ಇನ್ ಸಾಯಿಲ್, ಡ್ಯಾಂಪ್ ಸಾಯಿಲ್ ಅಂದ್ರೆ ಎಲ್ಲಿ ಯಾವಾಗ ನೆಲ ಹಸಿ ಇರುತ್ತೆ, ಮಣ್ಣು ಹಸಿ ಇರುತ್ತೆ, ಅಥವಾ ಸರ್ಫೇಸ್ ಹಸಿ ಇರುತ್ತೆ ಅಂತ ಏರಿಯಾದಲ್ಲಿ, ವಾಟರಿ ಕಂಟೆಂಟ್ ಜಾಸ್ತಿ ಇರೋ ಏರಿಯಾದಲ್ಲಿ ಗ್ರೋ ಆಗುತ್ತೆ. ಆಸ್ ವೆಲ್ ಆಸ್ ಇಟ್ ಆಲ್ಸೋ ರಿಕ್ವೈರ್ ವಾಟರ್ ಬಾಡಿ. ದಟ್ಸ್ ವೈ these are referred as amphibians of the plant kingdom. This is definite question in your KSET as well as board exam. ಇದನ್ನು ಕರೆಕ್ಟ್ ಆಗಿ ನೆನ್ಪಿಟ್ಕೊಳ್ಳಿ. ಇವೆರಡು ಒಂದಲ್ಲ ಒಂದು ಎಕ್ಸಾಮ್ ಅಲ್ಲಿ ಬಂದೇ ಬರುತ್ತೆ, ಬೋರ್ಡ್ ಎಕ್ಸಾಮ್ ಅಲ್ಲೂ ಬರುತ್ತೆ, ಜೊತೆಗೆ ನಿಮ್ಮ KCET ಎಕ್ಸಾಮ್ ಅಲ್ಲೂ ಕೂಡ ಬಂದೇ ಬರುತ್ತೆ. ವಾಟರ್ ಫಾರ್ ಸೆಕ್ಷುವಲ್ ರಿಪ್ರೊಡಕ್ಷನ್ ಯಾಕೆ ಬೇಕು? ಸ್ಪೋರ್ಟ್ಸ್ ನ ಮೂವ್ಮೆಂಟ್ ಮಾಡೋದಕ್ಕೆ ವಾಟರ್ ಕಂಟೆಂಟ್ ಬೇಕೇ ಬೇಕು. ಹಾಗಾಗಿ ದೇ ಆಕ್ಟ್ಸ್ ಲೈಕ್ ಅ amphibian of the plant kingdom. They occur in a damp ಅಂತಂದ್ರೆ ಹಸಿ, ಅಂದ್ರೆ ವಾಟರ್ ಕಂಟೆಂಟ್ ಜಾಸ್ತಿ ಇರಬೇಕು, ಹ್ಯೂಮಿಡ್ ಇರಬೇಕು, ಅಂಡ್ ದೆನ್ ಶೇಡೆಡ್ ಅಂದ್ರೆ ತುಂಬಾ ಸೂರ್ಯನ ಬೆಳಕು ಇಲ್ಲದೆ ಇರೋ ಜಾಗಕ್ಕೆ ಏನ್ ಹೇಳ್ತೀವಿ ನಾವು, ಶೇಡೆಡ್ ಅಂತ ಹೇಳ್ತೀವಿ. ಓಕೆ, ದೇ ಮೇ ಆಲ್ಸೋ, ಒನ್ ಪೆಕ್ಯುಲರ್ ಥಿಂಗ್ ಇಸ್ ದಟ್ ಆಲ್ಗೆಗೆ ಯಾವುದೇ ರೂಟ್ ಇಲ್ಲ, ಲೀಫ್ ಇಲ್ಲ, ಸ್ಟ್ರಕ್ಚರ್ ಇಲ್ಲ. ದೇ ಆರ್ ಕಂಪ್ಲೀಟ್ಲಿ ಅ ಥ್ಯಾಲಸ್. But in bryophytes, they have a root-like structure, not a root. ನಮ್ಮ ರೆಗ್ಯುಲರ್ ಪ್ಲಾಂಟ್ ನಾವು ಮನೆಗೆ ಹತ್ರ ಎಲ್ಲ ನೋಡ್ತೀವಲ್ಲ, ತುಳಸಿ ಗಿಡ, ರೋಸ್ ವಾಟರ್, ಹಿಬಸ್ಕಸ್, ಆ ಥರದ್ದೆಲ್ಲ, ಮಲ್ಲಿಗೆ, ಆ ಥರ ಇದ್ದಾಗ ಏನಾಗುತ್ತೆ, ರೂಟ್ ಇರುತ್ತೆ. ಬಟ್ ಇನ್ ದಿಸ್ ಸಿಸ್ಟಮ್, ಬ್ರಯೋಫೈಟ್ಸ್, ದೇ ಡೋಂಟ್ ಹ್ಯಾವ್ ಅ ರೂಟ್, ಬಟ್ ರೂಟ್-like structure, ವೆರಿ ಮೈನ್ಯೂಟ್ ಫಿಂಗರ್ ಲೈಕ್ ಪ್ರಾಜೆಕ್ಷನ್ಸ್ ಇರುತ್ತೆ, ಅದನ್ನ ರೂಟ್ ಲೈಕ್ ಅಂತ ಹೇಳ್ತೀವಿ. ಲೀಫ್ ಲೈಕ್ ಸ್ಟ್ರಕ್ಚರ್, ಇದು ಯಾವುದು ಲೀಫ್ ಅಲ್ಲ, ಇದು ಎಂಟೈರ್ ಸಿಸ್ಟಮ್ ಬಾಡಿ ಇದ್ರದ್ದು. ಹಾಗಾಗಿ ಲೀಫ್ ಲೈಕ್ ಸ್ಟ್ರಕ್ಚರ್ ಅಂಡ್ ದೆನ್ ಸ್ಟೆಮ್ ಲೈಕ್ ಸ್ಟ್ರಕ್ಚರ್. ಹೆನ್ಸ್ ದೀಸ್ ಆರ್ ರೆಫರ್ಡ್ ಆಸ್ ಬ್ರಯೋಫೈಟ್ಸ್ ಇನ್ ಪ್ಲಾಂಟ್ ಕಿಂಗ್ಡಮ್. ಹಾಗಾಗಿ ಇದನ್ನ ಏನಂತ ಹೇಳಿದ್ರು ಇಲ್ಲಿ,
ಪ್ಲಾಂಟ್ ಸಿಸ್ಟಮ್ ಅಲ್ಲಿ ಇದೆಲ್ಲದೂ ಕೂಡ ಏನಪ್ಪಾ ಆಲ್ಗೆಕ್ಕಿಂತ ಡಿಫ್ರೆಂಟ್ ಆಗಿದೆ. ಹಾಗಾಗಿ ಇದನ್ನು ಬ್ರಯೋಫೈಟ್ ಅಂತ ಹೇಳಿ ನಮ್ ಹೆಸರು ಕೊಟ್ಬಿಟ್ಟು ಇದನ್ನ ಸಪರೇಟ್ ಆಗಿ ಇಟ್ಬಿಡೋಣ ಅಂತ ಹೇಳಿ ಕನ್ಸಿಡರೇಷನ್ ಮಾಡಿದ್ರು. ಅರ್ಥ ಆಯ್ತಾ? ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಐ ವಿಲ್ ಎಕ್ಸ್ಪ್ಲೈನ್ ವೆರಿ ಬ್ರೀಫ್ ಇನ್ ಆಲ್ ದ ಪಾರ್ಟ್ಸ್. ಓಕೆ, is there any doubt, dear students? Dear students, is that any doubts? Any doubts up to this? ಏನಾದ್ರೂ ಡೌಟ್ಸ್ ಇದೆಯಾ? Any doubts? Doubts? No doubts. No doubts ಅಂತ ಕನ್ಸಿಡರ್ ಮಾಡ್ಬೋದಾ? ಇಲ್ಲಿ ತನಕ ಹೇಳಿರೋದು ಅರ್ಥ ಆಗಿದೆಯಾ? Okay. So thank you for this session. Somehow technical problem ಆಗಿ ವಿಡಿಯೋ ಆನ್ ಆಗಿಲ್ಲ. ಸಾರಿ ಫಾರ್ ಮೈ ಎಂಡ್. ನನ್ನ ಕಡೆಯಿಂದ ಸಾರಿ. ನಾನು ಅದನ್ನು ಆದಷ್ಟು ಬೇಗ ಫಿಕ್ಸ್ ಮಾಡ್ತೇನೆ. ಸೊ ಟುಮಾರೋ at the same time, welcome again for this group. Okay, thank you for watching. Dear student, thank you.